Hello aspirants, Happy New Year everyone. Welcome to our first class of Aptitude and Reasoning course. ನಾವು ಕೋರ್ಸನ್ನು ಪರ್ಸೆಂಟೇಜ್ ಚಾಪ್ಟರಿಂದ ಸ್ಟಾರ್ಟ್ ಮಾಡೋಣ. ಪರ್ಸೆಂಟೇಜ್ ಅಂದರೆ ಕನ್ನಡದಲ್ಲಿ ಶೇಕಡ ಅಥವಾ ಪ್ರತಿಶತ ಅಂತ ಕರೀತಾರೆ. ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಗೂ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಭಾಳಷ್ಟು ಕ್ವಶನ್ಸ್ ಬರ್ತಾ ಅದ್ರ ಮೇಲೆ. ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿ ಡಿಫಿಕಲ್ಟ್ ಪ್ರಾಬ್ಲಮ್ಸ್ವರೆಗೂ ಎಲ್ಲ ನಾವು ಕವರ್ ಮಾಡೋಣ ಇದರಲ್ಲಿ. ಸೊ ಪರ್ಸೆಂಟೇಜ್ ಅಂದರೆ ಏನು? ಪರ್ಸೆಂಟೇಜ್ ಅನ್ನೋದು ಪರ್ಸೆಂಟ್ ಅಂತ ವರ್ಡಿಂದ ಬಂದಿದೆ. ಸೆಂಟ್ ಮೀನಿಂಗ್ 100. ಓಕೆ, ಪರ್ಸೆಂಟ್ ಮೀನ್ಸ್ ಫಾರ್ ಎವ್ರಿ 100 ಅಂತ ಅರ್ಥ. ಅಂದರೆ 100ಅಲ್ಲಿ ಎಷ್ಟಿದೆಯಲ್ಲ ಅದು ನಿಮ್ಮ ಪರ್ಸೆಂಟೇಜ್ ಆಗುತ್ತೆ. ಕನ್ನಡದಲ್ಲಿ ನೋಡಿ, ಪ್ರತಿಶತ ಏನಿದೆ ವರ್ಡು, ಪ್ರತಿಶತ. ಶತ ಅಂದರೆ ಎಷ್ಟು? ಶತ ಅಂದರೆ 100. ಓಕೆ, ಸೊ ಪ್ರತಿ 100ರಲ್ಲಿ ಎಷ್ಟಿದೆಯಲ್ಲ ಅದು ಪರ್ಸೆಂಟೇಜ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ಉದಾಹರಣೆ, ಒಂದು ಕ್ಲಾಸಲ್ಲಿ 100 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ, ಟೋಟಲ್ 100. ಅದರಲ್ಲಿ ಬಾಯ್ಸ್ 40, ಗರ್ಲ್ಸ್ 60 ಇದ್ದಾರೆ ಅಂತಂದರೆ, ಇಲ್ಲಿ ನೋಡಿ 100ಅಲ್ಲಿ ಬಾಯ್ಸ್ ಎಷ್ಟಿದ್ದಾರೆ? 40. ಸೊ ಇವ್ರದ್ದು 40% ಆಯಿತು. ಟೋಟಲ್ 100ಅಲ್ಲಿ ಗರ್ಲ್ಸ್ ಎಷ್ಟಿದ್ದಾರೆ? 60. ಸೊ 60% ಗರ್ಲ್ಸ್ ಆಯಿತು. ಸೊ ಪರ್ಸೆಂಟೇಜ್ ಅಂತ ಬಂದಾಗ ನಿಮ್ಗೇನು ತಲೆಯಲ್ಲಿರಬೇಕು? ಫಾರ್ ಎವ್ರಿ 100 ಅಂತ. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ತಗೋಣ. 2% ವೆಹಿಕಲ್ಸ್ ಆರ್ ಬೈಕ್ಸ್ ಅಂತಿದೆ. ಅಂದರೆ ಎಲ್ಲ ವಾಹನಗಳಲ್ಲಿ 2% ಏನು ಗಾಡಿಗಳಿದಾವೆ, ಬೈಕ್ಗಳಿದಾವೆ. ಅಂದರೆ ಈ ಥರ ಅರ್ಥ ಏನಾಗುತ್ತೆ? 2% ಅಂದರೆ ಮೀನಿಂಗ್ ಏನು? 100 ವೆಹಿಕಲ್ಸಲ್ಲಿ 2 ಬೈಕ್ಸ್ ಇದೆ ಅಂತ ಅರ್ಥ. ಓಕೆ, 100 ಟೋಟಲ್ ವೆಹಿಕಲ್ಸ್ 100 ಇದ್ದರೆ ಬೈಕ್ಸ್ ಎಷ್ಟಾಗುತ್ತೆ? 2 ಆಗುತ್ತೆ. ಈಗ ಅದೇ ವೆಹಿಕಲ್ಸ್ 200 ಆದರೆ ಬೈಕ್ಸ್ ಎಷ್ಟಾಗುತ್ತೆ? 4. ಇಲ್ಲ ಅದೇ ವೆಹಿಕಲ್ಸ್ 50 ಆದರೆ ಬೈಕ್ಸ್ ಎಷ್ಟಾಗುತ್ತೆ? 1. ಓಕೆ, ಸೊ ದಿಸ್ ಈಸ್ ದ ಆ್ಯಕ್ಚುಯಲ್ ಮೀನಿಂಗ್ ಆಫ್ ಪರ್ಸೆಂಟೇಜ್. ಈಗ ಇದರಲ್ಲಿ ಮತ್ತೆ ನೀವು ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋದು ಏನಂದರೆ, ಫ್ರ್ಯಾಕ್ಷನನ್ನು ಪರ್ಸೆಂಟೇಜ್ಗೆ ಹೇಗೆ ಕನ್ವರ್ಟ್ ಮಾಡೋದು, ಅಂದರೆ ಭಿನ್ನರಾಶಿಯನ್ನು ಪರ್ಸೆಂಟೇಜಲ್ಲಿ ಬರೆಯೋದು. ಎಕ್ಸಾಂಪಲ್ ನೋಡಿ, 1/2 ಅಂತಿದೆ, ಅಥವಾ 1/4 ಅಂತಿದೆ, ಅಥವಾ 3/2. ಈ ಥರ ಫ್ರ್ಯಾಕ್ಷನ್ಸ್ ಭಿನ್ನರಾಶಿ ಕೊಟ್ಟಿರ್ತಾರಲ್ಲ, ಇವುಗಳನ್ನು ಪರ್ಸೆಂಟೇಜ್ ಶೇಕಡಾಗೆ ಯಾವ ಥರ ಕನ್ವರ್ಟ್ ಮಾಡೋದು ಅಂತ ನೋಡಿ. ಸೊ ಇದನ್ನ ಕನ್ವರ್ಟ್ ಮಾಡೋದಕ್ಕೆ ಏನಿಲ್ಲ, ಜಸ್ಟ್ 100ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 2 1s are 2 50s. ದಿಸ್ ಈಸ್ 50%. ಓಕೆ, 1/2 ಮೀನ್ಸ್ 50%. ನೆಕ್ಸ್ಟ್ 1/4 ಅಂದರೆ ನೋಡಿ, 1/4 ಈಸ್ ಇಂಟು 100. 4 1s are 4 25s. ಸೊ 1/4 ಅಂದರೆ 25% ಆಗುತ್ತೆ. ಈ ಥರ ಕೆಲವೊಂದು ಕಾಮನ್ ಪರ್ಸೆಂಟೇಜ್ ಇರುತ್ತಲ್ಲ, ಅದರದ್ದು ಫ್ರ್ಯಾಕ್ಷನ್ ಮತ್ತು ನಿಮಗೆ ಡೆಸಿಮಲ್ನಲ್ಲಿ ಎಷ್ಟು ಬರುತ್ತೆ ಅಂತ ಗೊತ್ತಿರಬೇಕು. ಯಾಕಂದರೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇದು ತುಂಬ ಈಸಿ ಆಗುತ್ತೆ ನಿಮಗೆ. ಈಗ 3/2 ಅಂದರೆ ಎಷ್ಟು ಅಂತ ನೋಡಿ, 3/2 ಇಂಟು 100. 2 1s are 2 50s. ದಿಸ್ ಈಸ್ 150%. ಸೊ ಹೀಗೆ ನಾವು ಏನು ಮಾಡ್ತೀವಿ? ಭಿನ್ನರಾಶಿ ಫ್ರ್ಯಾಕ್ಷನನ್ನು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, 1/5. 1/5 ಇಂಟು 100. 5 1s are 5 20s. ದಿಸ್ ಈಸ್ 20% ಅಂತ. ಓಕೆ, ಈಗ ಇದೇ ಥರ ದಶಮಾಂಶ ಅಥವಾ ಡೆಸಿಮಲ್ ಇದ್ದರೆ ಅದನ್ನು ಪರ್ಸೆಂಟೇಜ್ಗೆ ಯಾವ ಥರ ಕನ್ವರ್ಟ್ ಮಾಡೋದು ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, 0.5 ಅಂತಿದೆ. ಇದಕ್ಕೆ 0.5 ಇಂಟು 100. ಎಸ್, ದಿಸ್ ಈಸ್ 50%. ಡೆಸಿಮಲಲ್ಲಿ ಬಂದಾಗ ಯಾವ ಥರ ಮಲ್ಟಿಪ್ಲಿಕೇಶನ್ ಮಾಡೋದು? ಇಲ್ಲಿ ನೋಡ್ರಿ, 0.5 ಇಂಟು 100 ಇದೆಯಲ್ಲ, 5 ಇಂಟು 100 ಮಾಡಿದೆ ಎಷ್ಟಾಯಿತು? 500. ಪಾಯಿಂಟ್ ಆದಮೇಲೆ ಒಂದು ಪ್ಲೇಸ್ ಇದೆ, ಸೊ ಒಂದು ನಂಬರ್ ಬಿಟ್ಟು ಇಲ್ಲಿ ಪಾಯಿಂಟ್ ಕೊಡಬೇಕು. ಇದೇನಾಗುತ್ತೆ? 50.0%. ದಟ್ ಈಸ್ ನಥಿಂಗ್ ಬಟ್ 50%. ಓಕೆ, ಈಗ ಇದೇ ಥರ 0.1 ಅಂದರೆ ನೋಡಿ, 0.1 ಇಂಟು 100 ಇದು 10% ಅಂತ ಆಗುತ್ತೆ. ಅಂದರೆ ಯಾವ ಥರ ಅಂದರೆ 1 ಇಂಟು 100 ಎಷ್ಟು? 100. ಬಟ್ ಪಾಯಿಂಟ್ ಆದಮೇಲೆ ಎಷ್ಟು ಪ್ಲೇಸ್ ಇದೆ? ಇಲ್ಲಿ 1 ಪ್ಲೇಸ್ ಇದೆ. ಸೊ ಇಲ್ಲಿ
1 ಡಿಜಿಟ್ ಬಿಟ್ಟು ನೀವು ಇಲ್ಲಿ ಪಾಯಿಂಟ್ ಕೊಟ್ಟರೆ ನಿಮಗೆ ಆನ್ಸರ್ ಬರುತ್ತೆ 10% ಅಂತ ಹೇಳಿ. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. 0.25. ಸೊ 0.25 into 100, ದಿಸ್ ಈಸ್ 25%. ಆ್ಯಕ್ಚುಲಿ ಡೆಸಿಮಲಲ್ಲಿ ಏನಾಗುತ್ತಂದರೆ ಈ ಥರ 100 ಮಲ್ಟಿಪ್ಲೈ ಮಾಡಿದ್ರೆ ಪಾಯಿಂಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಇಲ್ಲಿ 20 ಇದೆಯಲ್ಲ, ಹಾಗಾಗಿ 2 ಪ್ಲೇಸ್ ಶಿಫ್ಟ್ ಆಗುತ್ತೆ ಪಾಯಿಂಟ್, ಹಾಗಾಗಿ 25% ಅಂತ ಬರುತ್ತೆ. ಈಗ ಡೆಸಿಮಲ್ನ ಇಲ್ಲಿ ನೋಡಿ 0.25, ಈ ಡೆಸಿಮಲ್ನ ನೀವು 100 ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಪಾಯಿಂಟ್ ಲೆಫ್ಟ್ ಸೈಡ್ ಶಿಫ್ಟ್ ಆಗುತ್ತೆ. ಓಕೆ, ಇದನ್ನು ನಾವು ಡೆಸಿಮಲ್ ಚಾಪ್ಟ್ರಲ್ಲಿ ಮತ್ತೆ ನೋಡೋಣ. 0.0025 ಅಂತ ಆಗುತ್ತೆ. ಓಕೆ, ಇವೆಲ್ಲ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಬೇಕಾಗಿರುತ್ತೆ. ಸೊ ಇದನ್ನು ಡೆಸಿಮಲ್ ಚಾಪ್ಟ್ರಲ್ಲಿ ನಾವು ನೋಡೋಣ ಡೀಟೇಲ್ ಆಗಿ. ಓಕೆ, ಸೊ ಈಗ ಫ್ರ್ಯಾಕ್ಷನನ್ನು ಇಂಟು 100 ಮಾಡಿ ಪರ್ಸೆಂಟೇಜ್ ಮಾಡ್ಬೋದು, ಡೆಸಿಮಲ್ನು ಕೂಡ ಇಂಟು 100 ಮಾಡಿ ಪರ್ಸೆಂಟೇಜ್ ಮಾಡ್ಬೋದು. ಈಗ ಅದೇ ರೀತಿ ಯಾವುದರ ಒಂದು ನಂಬರ್ ಕೊಟ್ಟಿದ್ರೆ, ಅಂದರೆ ಜಸ್ಟ್ 2 ಅಂದರೆ ಎಷ್ಟು ಪರ್ಸೆಂಟೇಜ್, 2 ಅಂದರೆ 200%. ಯಾಕೆ 2 ಇಂಟು ಏನಾಗುತ್ತೆ, 2 ಇಂಟು 100. ಓಕೆ, ದಟ್ ಈಸ್ 200%. ಈಗ ನೆಕ್ಸ್ಟ್ ನೀವು ತಿಳ್ಕೊಬೇಕಾಗಿರೋದು, ಯಾವುದಾದ್ರೂ ಒಂದು ಪರ್ಸೆಂಟೇಜ್ ಕೊಟ್ಟಿದ್ರಂದರೆ ಅದನ್ನು ಫ್ರ್ಯಾಕ್ಷನ್ ಅಥವಾ ಡೆಸಿಮಲಲ್ಲಿ ಹೇಗೆ ಬರೆಯೋದು. ಇಲ್ಲಿ ನೋಡಿ 10% ಅಂತ ಕೊಟ್ಟಿರ್ತಾರೆ. ಓಕೆ, ಇದ್ರ ಮೀನಿಂಗ್ ಏನು, 10% ಮೀನಿಂಗ್ ಏನು, ಔಟ್ ಆಫ್ 100 10 ಅಂತ ಅರ್ಥ. ಓಕೆ, ಅಂದರೆ ಔಟ್ ಆಫ್ 100 ಅಂದರೆ 100ರಲ್ಲಿ 10 ಇದೆ ಅಂತ ಅರ್ಥ. ಇದಕ್ಕೆ ನಾವು 10% ಅಂತ ಕರಿತೀವಿ. ಸೊ 0 ಕ್ಯಾನ್ಸಲ್ ಆಯಿತು, ದಿಸ್ ಈಸ್ 1/10. ಫ್ರ್ಯಾಕ್ಷನಲ್ಲಿ ಎಷ್ಟಾಯಿತು, 1/10. ಅದೇ ದಶಮಾಂಶ ಡೆಸಿಮಲ್ನಲ್ಲಿ ಬರೆದ್ರೆ ಎಷ್ಟಾಗುತ್ತೆ, 0.1. ಇನ್ನೊಂದು ಎಕ್ಸಾಂಪಲ್ 25%, 25/100. ಈ ಪರ್ಸೆಂಟೇಜ್ ಸಿಂಬಾಲ್ ಬಂದಾಗ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಡಿವೈಡ್ ಬೈ 100 ಮಾಡಬೇಕು. ಅಂದರೆ ಪರ್ಸೆಂಟೇಜ್ನ ನಂಬರ್ ಕನ್ವರ್ಟ್ ಮಾಡಬೇಕಂದ್ರೆ ಡಿವೈಡೆಡ್ ಬೈ 100 ಮಾಡಿ. 25 1s 25 4s. ಸೊ ದಿಸ್ ಈಸ್ 1/4. ಓಕೆ, ಡೆಸಿಮಲಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಇಲ್ಲಿ ನೋಡಿ ಫಸ್ಟ್ ಸ್ಟೆಪ್ ಬರೀತಿರಲ್ಲ ನೀವು 25/100 ಅಂತೇಳಿ, ಇಲ್ಲಿಂದಾನೇ ಡೈರೆಕ್ಟಾಗಿ 0.25 ಅಂತ ಬರಿಬೋದು ಡೆಸಿಮಲ್. ಹೇಗೆ ಅಂದರೆ ಇಲ್ಲಿ ನೋಡಿ ಈಸಿಯಾಗಿ ಹೇಗೆ ಮಾಡೋದು, ಕೆಳಗಡೆ 2 0 ಇದೆಯಲ್ಲ, ಸೊ ಮೇಲೆ 2 ನಂಬರ್ನ ಬಿಟ್ಟು ಇಲ್ಲಿ ಪಾಯಿಂಟ್ ಕೊಡಬೇಕು. ಅಂದರೆ ಏನಾಯ್ತದು 0.25. ಈಗ ಅದೇ ರೀತಿ ಬೇರೆ ಎಕ್ಸಾಂಪಲ್ ತಗೊಳ್ಳಿ. 50% ಅಂದರೆ ಎಷ್ಟು ಅಂತ ನೋಡೋಣ. 50 ಈ ಪರ್ಸೆಂಟೇಜ್ ಸಿಂಬಾಲ್ ಇದೆ, ಅದಕ್ಕೆ ಇಲ್ಲಿ ಏನು ಮಾಡಬೇಕು ನೀವು, ಡಿವೈಡೆಡ್ ಬೈ 100. 50/100 ಆಯಿತು. 0 ಕ್ಯಾನ್ಸಲ್, 5 1s 5 2s, ಇದು 1/2 ಆಗುತ್ತೆ. ಓಕೆ, ಈಗ ಅದನ್ನೇ ಡೆಸಿಮಲ್ಗೆ ಮಾಡಬೇಕಂದ್ರೆ 50/100 ಇದೆ ಅಂದರೆ ಇಲ್ಲಿ ನೋಡಿರಿ 2 0 ಇದೆ ಕೆಳಗೆ, ಸೊ 2 ನಂಬರ್ ಬಿಟ್ಟು ಇಲ್ಲಿ ಪಾಯಿಂಟ್ ಕೊಡಬೇಕು, 0.50. ಓಕೆ, ಇನ್ನು ಮುಂದೆ ನಾವು ಪ್ರತಿಯೊಂದು ಒಂದೊಂದು ಡಿಫ್ರೆಂಟ್ ಟೈಪ್ ಪ್ರಾಬ್ಲಮ್ಸ್ ತೊಗೊಂಡು ಅದ್ರ ಮೇಲೆ ಏನೇನು ಕಾನ್ಸೆಪ್ಟ್ ಬರುತ್ತೆ ಅದನ್ನು ಕಲಿತಾ ಮುಂದೆ ಹೋಗೋಣ. ಈಗ ಇದರಲ್ಲಿ ಇನ್ನೊಂದು ತಿಳ್ಕೊಬೇಕು ಏನಂದ್ರೆ, ನೀವು ಈಗ ಯಾವುದೋ ಒಂದು ಸಂಖ್ಯೆ 2% ಮೋರ್ ಅಥವಾ ಹೆಚ್ಚಿದೆ, 2% ಹೆಚ್ಚಿದೆ ಅಂದರೆ ಅರ್ಥ ಏನಿದು, 2% 2% ಮೋರ್ ಅಂದರೆ ಫಾರ್ 100 2 ಮೋರ್. ಸೊ ಫೈನಲ್ ಆಗಿ ಎಷ್ಟಾಗುತ್ತೆ, ಈಗ 100ಗೆ 2 ಜಾಸ್ತಿ ಆದರೆ ಎಷ್ಟಾಯ್ತು, ಇದು 102. ಓಕೆ, ಅದೇ ಈಗ 2% ಲೆಸ್ ಅಂತ ಅನ್ಕೊಳ್ಳಿ, ಅಂದರೆ 2% ಕಡಿಮೆ. ಅಂದರೆ ಪರ್ಸೆಂಟೇಜ್ ಮೀನಿಂಗ್ ಏನು, 100ಕ್ಕೆ 100ಗೆ ಅಂತ ಅರ್ಥ. ಫಾರ್ ಎವ್ರಿ 100 2 rupees ಲೆಸ್ ಆರ್ 2 ಲೆಸ್. ಅಂದರೆ 100ಕ್ಕೆ 2 ಕಡಿಮೆ ಆದರೆ ಎಷ್ಟಾಯಿತು, 98% ಆಯಿತು. ಇದು 102% ಆಯಿತು. ಇದು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಈ ಕಾನ್ಸೆಪ್ಟ್ ಬೇಕಾಗುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ನಾವು ನೆಕ್ಸ್ಟ್ ಇದರಲ್ಲಿ. ಎಸ್, ಈಗ ಕ್ವಶನ್ಸ್ ಮೂಲಕ ನಾವು ಏನು ಮಾಡೋಣ, ಸಮ್ ಕಾನ್ಸೆಪ್ಟ್ಸನ್ನು ತಿಳ್ಕೊಂಡು ಹೋಗೋಣ. ಫೈಂಡ್ ದ 20% ಆಫ್ 45. 45ರ 20% ಹುಡುಕಿ. ಇಲ್ಲಿ ನೋಡಿ ಇಂಗ್ಲೀಷಲ್ಲಿ ಆಫ್ ಅಂತಿದೆ, ಇದ್ರ ಮೀನಿಂಗ್ ಏನು, ಮಲ್ಟಿಪ್ಲಿಕೇಶನ್. ಓಕೆ, ಕನ್ನಡದಲ್ಲಿ ರ ಅಂತ ಬರುತ್ತೆ. ರ ಅಂದರೆ ಏನು ಮಾಡಬೇಕು ನೀವು, ಗುಣಾಕಾರ ಮಾಡಬೇಕು. ಈಗ
ಇಲ್ಲಿ ನೋಡಿ ಇಂಗ್ಲೀಷ್ನಲ್ಲಿ 20%. 20% ಅಂದರೆ ಏನು? 20/100. ಜಸ್ಟ್ ರಿಮೆಂಬರ್ ದಿಸ್. ಆಫ್ ಇದೆ ಅದಕ್ಕೆ ಇಂಟು ಮತ್ತು ಇಲ್ಲಿ 45. ಇಲ್ಲಿ ನೋಡಿ 0 0 ಕ್ಯಾನ್ಸಲ್ ಆಗುತ್ತೆ. 2 1s 2 5s 5 1s 5 9s. ಸೊ 20% ಆಫ್ 45 ಈಸ್ ಹೌ ಮಚ್? 9. ಓಕೆ, ಕನ್ನಡದಲ್ಲಿ ಏನಾಗುತ್ತೆ ನೋಡ್ರಿ, ಇಲ್ಲಿ ಸೇಮ್ ಇದೇ ಥರ ಬರುತ್ತೆ. ಬಟ್ ಇಲ್ಲಿ 45 ರ ಅಂದರೆ ಗುಣಾಕಾರ ಚಿಹ್ನೆ, 20% ಅಂದರೆ 20/100. 0 0 ಕ್ಯಾನ್ಸಲ್ ಆಯಿತು. 2 1 2 5 5 1 5 9. ಇಲ್ಲೂ ಕೂಡ 9 ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ನೋಡ್ರಿ ರ ಅಂದರೆ ಅರ್ಥ ಏನು? ಗುಣಾಕಾರ ಮಾಡ್ಬೇಕು ನೀವಿಲ್ಲಿ. ಸೊ 320 ಆಫ್ ಅಂತಿದೆ ಅಂದರೆ ಇಂಟು 10% ಅಂದರೆ ಏನು? 10/100. ಅದೇ ರೀತಿ 5% ಅಂದರೆ 5/100. ಈಗ ಇದನ್ನ ಸಿಂಪ್ಲಿಫೈ ಮಾಡಬೇಕು. ಯಾವ ಥರ ಮಾಡ್ತೀವಿ? ಫಸ್ಟ್ ಝೀರೋಸನ್ನು ಕ್ಯಾನ್ಸಲ್ ಮಾಡ್ತೀವಿ. ಕೊನೆಯಲ್ಲಿರೋ 0, ಇದೊಂದು 0 ಇದೊಂದು 0 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇಲ್ಲೊಂದು 0 ಇಲ್ಲೊಂದು 0. 5 1s 5 20s. ಎಸ್, ಈಗ 2 ಇಂದ ಡಿವೈಡ್ ಆಗುತ್ತೆ ನೋಡಿ. 2 10s 2 16s ಅಂದರೆ 16/10. ಇಲ್ಲಿ ನೆಕ್ಸ್ಟ್ ಡಿವೈಡ್ ಆಗುತ್ತೆ, ಬಟ್ ನಾವು ಮಾಡೋಕ್ಕೆ ಹೋಗಲ್ಲ, ಇಲ್ಲಿ ಕ್ಯಾನ್ಸಲ್ ಮಾಡೋದು. ಯಾಕಂದರೆ ಕೆಳಗಡೆ 10 ಇದ್ದಾಗ ಪಾಯಿಂಟಲ್ಲಿ ಬರೆಯೋದು ತುಂಬ ಈಸಿ. ಸೊ ಇದು 1.6 ಅಂತ ಡೈರೆಕ್ಟಾಗಿ ಬರಿಬೋದು. ನೀವು ಒಂದು ವೇಳೆ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡಿ. 2 8s 2 5s 8/5 ಅಂತ ಬರುತ್ತೆ. ಇದನ್ನು ಮತ್ತೆ ನೀವು ಡೆಸಿಮಲ್ ಪಾಯಿಂಟಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಮತ್ತೆ ಡಿವಿಷನ್ ಮಾಡಿ ಟ್ರೈ ಮಾಡಬೇಕಾಗುತ್ತೆ. ಅದಕ್ಕೆ ಏನು ಮಾಡಿ, ಕೆಳಗಡೆ ಯಾವಾಗಲೂ ಈ ಥರ 10 100 1000 ಅಂತ ಬಂತಂದರೆ ಅದನ್ನ ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬೇಡ್ರಿ. ಡೈರೆಕ್ಟಾಗಿ ಅಲ್ಲಿಂದ ನೀವು ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಬೋದು. ಓಕೆ, ಸಪೋಸ್ ನಿಮಗೆ ಆನ್ಸರ್ ಫ್ರ್ಯಾಕ್ಷನ್ ಅಥವಾ ಈ ಥರ ಭಿನ್ನ ರಾಶಿಯಲ್ಲೇ ಬೇಕಂದರೆ ಅವಾಗ ಇದನ್ನ ಮಾಡ್ಕೋಬೋದು. ಇನ್ನು ಇದನ್ನು ನಾವು ಮಿಶ್ರ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡೋಣ. ಇದು 1 ಇಂಟೀಜರ್ 3/5 ಅಂತ ಆಗುತ್ತೆ. ಒಂದು ಪೂರ್ಣಾಂಕ 3/5. ನೆಕ್ಸ್ಟ್ ಕ್ವಶನ್ ನೋಡೋಣ. 5ರ 10% ಮತ್ತು 10ರ 5% ರಷ್ಟು ಕೂಡಿದಾಗ ಅಂದರೆ ಪ್ಲಸ್ ಮಾಡಬೇಕಿಲ್ಲ. 10% ಆಫ್ 5 ಆ್ಯಂಡ್ 5% ಆಫ್ 10 ಆ್ಯಡ್ ಅಪ್ ಟು ಎಡಿಷನ್ ಮಾಡಿದಾಗ ಏನಾಗುತ್ತೆ ಅಂತ ನೋಡಬೇಕು. ಇಲ್ಲಿ ನೋಡಿ, 5ರ ಅಂದರೆ 10% 10/100 ಪ್ಲಸ್ 10 ಇಂಟು 5/100. ಓಕೆ, 0 0 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 5 1s 5 2s. ಇಲ್ಲೂ ಕೂಡ 0 0 ಕ್ಯಾನ್ಸಲ್ ಆಗುತ್ತೆ. 5 1s 5 2s. 1/2 ಪ್ಲಸ್ 1/2. ಹಾಫ್ ಹಾಫ್ ಎಷ್ಟಾಯಿತು? 1. ಹಾಫ್ ಪ್ಲಸ್ ಹಾಫ್ ಎಷ್ಟು? 1. ಅಥವಾ ನೀವು ಭಿನ್ನರಾಶಿ ಎಡಿಷನ್ ಪ್ರಕಾರ ಹೋಗೋದಾದರೆ ಇಲ್ಲಿ ನೋಡಿ, ಡಿನಾಮಿನೇಟರ್ ಸೇಮ್ ಇದೆ, ಛೇದ ಸೇಮ್ ಇದ್ದಾಗ ನಾವೇನು ಮಾಡ್ತೀವಿ? ಮೇಲಿಂದ ಎರಡನ್ನು ಪ್ಲಸ್ ಮಾಡ್ತೀವಿ. ಸೊ 1 + 1/2. ದಿಸ್ ಈಸ್ 2/2. 2 2 ಕ್ಯಾನ್ಸಲ್ ಆಗಿ ಎಷ್ಟು ಬಂತು? 1. ಸೊ ಈಗ ನಾವೇನು ಸಿಂಪಲ್ ಕ್ವಶನ್ಸಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇದೇ ಥರ ಎಲ್ಲ ರೀತಿಯ ಎಷ್ಟು ವೆರೈಟೀಸ್ ಆಫ್ ಕ್ವಶನ್ಸ್ ಬರ್ತಾವಲ್ಲ ಅದನ್ನೆಲ್ಲ ಕವರ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿರಿ. ಮತ್ತು ನಿಮಗೆ ಯಾವುದೇ ಬೇರೆ ಥರ ಕ್ವಶನ್ಸ್ ಬೇಕಿದ್ರೂ ಕೂಡ ಕಮೆಂಟ್ ಮಾಡಿ ಕೆಳಗೆ. ಇಲ್ಲಿ ನೋಡಿ, 250ರ 30% ಪ್ಲಸ್ 500ರ 40%. ಇಲ್ಲಿ ಯಾವ ಥರ ಮಾಡೋದು? 250 ಇಂಟು 30% ಅಂದರೆ ಏನು? 30/100. ಈ ಪರ್ಸೆಂಟೇಜ್ ಸಿಂಬಾಲ್ ಎಲ್ಲೇ ಬಂದರೂ ಕೂಡ ನೀವು /100 ಅಂತ ಇಟ್ಕೊಳ್ಳಿ. ಮತ್ತು 500ರ ಅಂದರೆ ಗುಣಾಕಾರ 40%, 40/100. ಇಲ್ಲಿ ನೋಡ್ರಿ 0 0 ಕ್ಯಾನ್ಸಲ್ ಆಗುತ್ತೆ. ಝೀರೋಗಳು ಎಂಡಲ್ಲಿ ಕೊನೆಯಲ್ಲಿದ್ದಾಗ ಮಾತ್ರ ಕ್ಯಾನ್ಸಲ್ ಮಾಡಬೇಕು. ಮಿಡಲ್ ಝೀರೋಸನ್ನು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. 0 0 0 0 ಕ್ಯಾನ್ಸಲ್ ಆಯ್ತು ಇಲ್ಲಿ. ಸೊ 25 3s 75. 25ರ ಮಗ್ಗಿ ನಿಮಗೆ ಗೊತ್ತಿರಬೇಕು. 25 3 75. ಅದೇ ರೀತಿ 50 4s is 200. ಸೊ ಆನ್ಸರ್ ಈಸ್ 275. ಓಕೆ, ಸೊ ಇದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ನಿಮಗೆ. ಇನ್ನು ಈ ಥರ ಪ್ರಾಬ್ಲಮ್ಸನ್ನು ನೋಡಿ. ಅಂದರೆ 4.5 kg 200 ಗ್ರಾಮನ ಶೇಕಡಾವಾರು ಎಷ್ಟು? ಅಂದರೆ 4.5 kg 200 ಗ್ರಾಮ್ ಅಂದರೆ ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತ ನಾವು ಲೆಕ್ಕ ಹಾಕಬೇಕಿಲ್ಲಿ.
So what is the percentage of 200 gram of 4.5 kg? So total is how much here? 4.5 kg. ಅದರೊಳಗೆ ನಾವು 200 ಗ್ರಾಮ್ ಎಷ್ಟು ಅಂತ ನೋಡಬೇಕು. ಈಗ ನಾವು ಡೈರೆಕ್ಟಾಗಿ ಈ ಥರ 200 ಡಿವೈಡೆಡ್ ಬೈ 4.5 ಇಂಟು 100 ಅಂತ ಮಾಡೋಕ್ಕಾಗಲ್ಲ. ಯಾಕೆ ಈ ಥರ ಮಾಡೋಕ್ಕಾಗಲ್ಲ? ಇಲ್ಲಿ ನೋಡ್ರಿ, ಈ ಯೂನಿಟ್ ಏನಿದೆ ಗ್ರಾಮಲ್ಲಿದೆ, ಬಟ್ ಇದು ಅದರಲ್ಲಿದೆ ಕೆ ಜಿ. ಸೊ ಗ್ರಾಮ್ ಮತ್ತು ಕೆ ಜಿನ ಇಟ್ಕೊಂಡು ನಾವು ಲೆಕ್ಕ ಮಾಡೋಕ್ಕಾಗಲ್ಲ. ಸೊ ನಾವು ಏನು ಮಾಡಬೇಕು? ಈ ಥರ ಪ್ರಾಬ್ಲಮ್ಸ್ ಬಂದಾಗ ಏನು ಮಾಡಬೇಕು? ಕೆ ಜಿನ ನೀವೇನು ಮಾಡಿರಿ, ಗ್ರಾಮ್ಗೆ ಕನ್ವರ್ಟ್ ಮಾಡ್ಕೊಡ್ರಿ. ಯಾವ ಥರ? 1 ಕೆ ಜಿ ಅಂದರೆ 1000 ಗ್ರಾಮ್ಸ್, ಹೌದಿಲ್ಲ? ಹಾಗಾಗಿ ದಿಸ್ 4.5 ಇಂಟು 1000. ಸೊ ಇದೆಷ್ಟಾಯಿತು? 4500 ಗ್ರಾಮ್ ಆಯಿತು. ಈಗ ಟೋಟಲ್ 4500 ಗ್ರಾಮದಲ್ಲಿ 200 ಗ್ರಾಮ್, 200 ಗ್ರಾಮ್ ಅಂದರೆ ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತ ನೋಡ್ಬೇಕು. ಈ ಥರ ಬೇಕಾದಾಗ ಯಾವುದ್ರದ್ದು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ತಿರ್ತೀರಲ್ಲ ಅದನ್ನು ನ್ಯೂಮರೇಟ್ರಲ್ಲಿ ಇಟ್ಕೊಳ್ಳಿ. ಕೆಳಗೆ ಇಲ್ಲಿ ಯಾವಾಗಲೂ ಡಿನಾಮಿನೇಟ್ರಲ್ಲಿ ಟೋಟಲ್ ಬರಬೇಕು. ಓಕೆ, ಸೊ ನಾನು ಇನ್ ಜನರಲಾಗಿ ಈ ಥರ ಬರೀತೀನಿ ನೋಡಿ. ರಿಕ್ವೈರ್ಡ್ ಅಂದರೆ ನಿಮ್ಗೆ ಯಾವುದ್ರದ್ದು ಪರ್ಸೆಂಟೇಜ್ ರಿಕ್ವೈರ್ಡ್ ಆಗುತ್ತಲ್ಲ ಅದನ್ನ ಮೇಲೆ ಬರ್ಕೊಳ್ಳಿ, ಡಿವೈಡೆಡ್ ಬೈ ಟೋಟಲ್ ಇಂಟು 100 ಮಾಡಬೇಕು. ಸೊ ಇಂಟು 100, 0 0 ಕ್ಯಾನ್ಸಲ್ ಆಗುತ್ತೆ. 5ಇಂದ ಡಿವೈಡ್ ಆಗುತ್ತೆ ನೋಡಿ. 5 9s 5, 40s. ಓಕೆ, 40/9. ಇದು ನೆಕ್ಸ್ಟ್ ಡಿವೈಡ್ ಆಗಲ್ಲ, ನಾವು ಇದನ್ನ ಮಿಕ್ಸ್ಡ್ ಫ್ರ್ಯಾಕ್ಷನ್, ಮಿಶ್ರ ಭಿನ್ನರಾಶಿಯಲ್ಲಿ ಬರೋಣ ಆನ್ಸರ್. ಓಕೆ, 9 4s 36. ಇಲ್ಲಿ ನೋಡಿ 9 4 36, 4 ಉಳಿಯುತ್ತೆ, 4/9%. ಓಕೆ, ಸೊ ಇದರ ಆನ್ಸರ್ ಏನಾಗುತ್ತೆ? 4 ಇಂಟಿಜರ್ 4/9%. ಇದೇ ರೀತಿ ಇನ್ನೊಂದು ಕ್ವಶನ್ ನೋಡಿ. ಓಕೆ, ಇಫ್ ಅ ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ 3/2 ಫೈಂಡ್ ದ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್. ಸೊ ಒರಿಜಿನಲ್ ಆಗಿ ಯಾವುದೋ ಒಂದು ನಂಬರ್ ಇದೆ. ಓಕೆ, ಸೊ ಒಂದು ಸಂಖ್ಯೆ ಇದೆ, ಒಂದು ಸಂಖ್ಯೆಯನ್ನು 3/2ರಿಂದ ಗುಣಿಸಿದಾಗ ಹೆಚ್ಚಳದ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತಂದಿದ್ದಾರೆ. ಅಂದರೆ ಸ್ಟಾರ್ಟಿಂಗ್ ಯಾವುದೋ ಒಂದು ನಂಬರ್ ಇರುತ್ತೆ, ಅದಕ್ಕೆ 3/2 ಇಂಟು ಮಾಡಿದ್ರೆ ಇನ್ಕ್ರೀಸ್ ಆಗುತ್ತಲ್ಲ. ಸೊ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ ನೋಡ್ಬೇಕು. ಸೊ ನಾವೇನು ಅನ್ಕೊಳ್ಳೋಣ? ಸ್ಟಾರ್ಟಿಂಗ್ ನಂಬರ್ 1 ಇತ್ತು ಅಂತ ಅನ್ಕೊಳ್ಳಿ. ಇದಕ್ಕೆ ನೀವು 1ಗೆ ಇಂಟು 3/2 ಮಾಡಿದ್ರೆ ಏನಾಗುತ್ತೆ? 3/2. ಇದನ್ನು ನಾವು ಪಾಯಿಂಟಲ್ಲಿ ಬರೆದ್ರೆ 1.5 ಆಗುತ್ತೆ. ಅಂದರೆ ನಂಬರ್ 1 ಇದ್ದಿದ್ದು 1.5 ಆಯಿತು. ಸೊ ಎಷ್ಟು ಇನ್ಕ್ರೀಸ್ ಆಯ್ತಲ್ಲಿ? 0.5 ಇನ್ಕ್ರೀಸ್ ಆಯ್ತಲ್ಲ. ಸೊ ಒರಿಜಿನಲ್ ಎಷ್ಟಿತ್ತು? 1 ಇತ್ತು. ಸೊ 1 ಇತ್ತು, 0.5 ಇನ್ಕ್ರೀಸ್ ಆಯಿತು. ಈಗ ಈ ಇನ್ಕ್ರೀಸ್ ಆದ ಪರ್ಸೆಂಟೇಜ್ ಕಂಡುಹಿಡಿಯಬೇಕು. ಓಕೆ, ಸೊ ಇನ್ಕ್ರೀಸ್ಡ್ ಪರ್ಸೆಂಟೇಜ್ ಯಾವ ಥರ ಮಾಡ್ತೀರಿ? ಇನ್ಕ್ರಿಮೆಂಟ್ ಎಷ್ಟಾಗಿದೆ? 0.5. ಒರಿಜಿನಲ್ ಎಷ್ಟಿತ್ತು? ಸ್ಟಾರ್ಟಿಂಗ್ 1 ಇತ್ತು, ಇಂಟು 100. ಅಂದರೆ 1ಗೆ 0.5 ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಇದರ ಆನ್ಸರ್ ಎಷ್ಟು ಬರುತ್ತೆ? 50%. ಓಕೆ, ಸೊ ಹೆಚ್ಚಳವಾದದ ಶೇಕಡ ಎಷ್ಟು? 50%. ನೆಕ್ಸ್ಟ್ ಕ್ವಶನ್ ನೋಡಿ. ಎನ ಸಂಬಳ ಬಿನ ಸಂಬಳಕ್ಕಿಂತ 50% ಹೆಚ್ಚು. ಓಕೆ, ಬಿನ ಸಂಬಳ 300 ರೂಪಾಯಿ ಆಗಿದ್ದರೆ ಎನ ಸಂಬಳ ಎಷ್ಟು ಅಂತ ಕೇಳ್ತಿದ್ದಾರೆ. A's salary is 50% more than B's salary. B's salary is 300. Find the salary of A. Okay, so 50% more ಅಂದರೆ ಮೀನಿಂಗ್ ಏನು? ಈಗ ಬಿ ಸ್ಯಾಲ್ರಿ 100 ಇತ್ತಂದರೆ ಎ ಸ್ಯಾಲ್ರಿ ಎಷ್ಟಾಗುತ್ತೆ? 50% ಮೋರ್ ಅಂದರೆ 150 ಆಗುತ್ತೆ, 150. ಸೊ ಇದೇ ಲಾಜಿಕ್ನ ಇಟ್ಕೊಂಡು ನಾವು ಇಲ್ಲಿ ಲೆಕ್ಕ ಮಾಡೋಣ. ಈಗ ಬಿ ಸ್ಯಾಲ್ರಿ ಎಷ್ಟಿದೆ? 300 ಇದೆ. ಈ 300ದು 150% ಯಾರ್ದಿರುತ್ತೆ? ಎ ಸ್ಯಾಲ್ರಿ ಇರುತ್ತೆ. ಅದನ್ನು ಹೇಳಿದ್ದಾರೆ ಅವರು. 50% ಮೋರ್ ಅಂದರೆ ಏನು ಮಾಡಬೇಕು ನೀವು? 100ಅಲ್ಲಿ ಪ್ಲಸ್ ಮಾಡಿರಿ. ಸೊ ದಟ್ ಈಸ್ 150%. 300 ಇಂಟು 150/100. 0 0 ಕ್ಯಾನ್ಸಲ್ ಆಗುತ್ತೆ. ಎಸ್, 15 3s 45 ಮತ್ತು ಇದೊಂದು 0, 450. ಹಾಗಾದರೆ ಏನು ಸ್ಯಾಲ್ರಿ ಎಷ್ಟಾಯಿತು? 450, 450. ಇದನ್ನು ನೋಡ್ರಿ, ನೆನ್ಪಿಟ್ಕೊಳ್ಳಿ. 50% ಜಾಸ್ತಿ ಅಂದರೆ 150%ಇಂದ ಇಂಟು ಮಾಡಬೇಕು. ಅದೇ ಸಪೋಸ್ 50% ಲೆಸ್ ಅಂದಿದ್ರೆ ಏನು ಮಾಡ್ತಿದ್ರಿ? 100 - 50 ದಟ್ ಈಸ್ 50%ಇಂದ ಗುಣಾಕಾರ ಮಾಡ್ತಿದ್ರಿ. ಓಕೆ, ಸೊ ಈ ಥರ ಪ್ರಾಬ್ಲಮ್ಸ್ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಈ ಥರ ಪ್ರಾಬ್ಲಮ್ಸ್ ಮತ್ತೆ ಬರ್ತವೆ. ಸೊ ವಿಡಿಯೋನ ಕೊನೆ ತನಕ ನೋಡ್ರಿ, ಕಂಟಿನ್ಯೂ. ಈಗ ಪರ್ಸೆಂಟೇಜ್ ಕಂಡುಹಿಡಿಯೋದು ಮತ್ತೊಂದು ಟೈಪ್ ಕ್ವಶನ್ಸ್ ನೋಡೋಣ ಇಲ್ಲಿ. ಇದು ಈಸಿ ಬೇಸಿಕ್ ಕ್ವಶನ್ ಇದೆ ಇದು.
ಒಬ್ಬ ವಿದ್ಯಾರ್ಥಿ 480ರಲ್ಲಿ 360 ಅಂಕಗಳನ್ನು ಗಳಿಸಿದ್ದಾನೆ. ಅವನು ಎಷ್ಟು ಶೇಕಡ ಅಂಕಗಳನ್ನು ಗಳಿಸಿದರು ಅಂತ ಕೇಳಿದ್ದಾರೆ. ಸೊ ಸ್ಟೂಡೆಂಟ್ ಸ್ಕೋರ್ಡ್ 360 ಮಾರ್ಕ್ಸ್ ಔಟ್ ಆಫ್ 400. ಓಕೆ, ಸೊ ಟೋಟಲ್ ಎಷ್ಟಿದೆ? 400. ಇದು ಯಾವಾಗಲೂ ಎಲ್ಲಿ ಬರಬೇಕು? ಟೋಟಲ್ ಡಿನಾಮಿನೇಟರಲ್ಲಿ ಬರಬೇಕು. ಸೊ ಇದರಲ್ಲಿ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ? 360 ಇಂಟು 100. ಸೊ ದಿಸ್ ಈಸ್ ಟೋಟಲ್. ಮತ್ತು ಇದು ನಿಮಗೆ ಯಾವುದ್ರದ್ದು ಪರ್ಸೆಂಟೇಜ್ ಬೇಕಾಗಿದೆಯಲ್ಲ, ಇದು ರಿಕ್ವೈರ್ಡ್. ಎಸ್, 0 0 ಕ್ಯಾನ್ಸಲ್ ಮಾಡಿ. ಆಮೇಲೆ 6 ಇಂದ 6 6 6 8 ಮತ್ತು 2 3 2 4. ನೀವು ಬೇಕಾದರೆ ಡೈರೆಕ್ಟಾಗಿ 12ಇಂದನೂ ಕ್ಯಾನ್ಸಲ್ ಮಾಡ್ಬೋದು. 4 1 4 25. See here, this is 75%. He got 75% marks. ಈ ಪರ್ಸೆಂಟೇಜ್ ಕಾನ್ಸೆಪ್ಟ್ ಮೇಲೆ ಬಹಳಷ್ಟು ವೆರೈಟಿ ಆಫ್ ಪ್ರಾಬ್ಲಮ್ಸನ್ನ ಕ್ರಿಯೇಟ್ ಮಾಡ್ಬೋದು. ಇದು ನಿಮ್ಮದು ಪ್ರಾಫಿಟ್ ಲಾಸಲ್ಲಿ ಕೂಡ ಬರುತ್ತೆ. ಅದೇ ಥರ ರೇಷಿಯೋ ಪ್ರಪೋರ್ಷನಲ್ ಬರುತ್ತೆ, ಅನುಪಾತ ಸಮಾನುಪಾತದಲ್ಲಿ. ಈ ಥರ ಬೇರೆ ಬೇರೆ ಕಾನ್ಸೆಪ್ಟ್ ಜೊತೆ ಇದನ್ನು ನಾವು ಪರ್ಸೆಂಟೇಜ್ನ ಮಿಕ್ಸ್ ಮಾಡ್ಬೋದು. ಈಗ ಈ ಕ್ವಶನ್ ನೋಡಿ. ಒಬ್ಬ ಹಣ್ಣು ಮಾರಾಟಗಾರನ ಬಳಿ ಕೆಲವು ಸೇಬುಗಳಿದ್ದವು. ಎಷ್ಟೋ ಒರಿಜಿನಲ್ ಆಗಿ ಎಷ್ಟೋ ಸೇಬು ಹಣ್ಣುಗಳಿದ್ದವು ಸ್ಟಾರ್ಟಿಂಗ್. ಅವನು 40% ಸೇಬುಗಳನ್ನು ಮಾರಿದನು ಮತ್ತು ಈಗ 840 ಸೇಬುಗಳಿವೆ. ಅಂದರೆ ಉಳಿದಿರೋದಿದೆ 840. ಹಾಗಾದರೆ ಅವನ ಬಳಿ ಮೂಲತಃ ಅಂದರೆ ಸ್ಟಾರ್ಟಿಂಗ್ ಎಷ್ಟು ಸೇಬುಗಳಿದ್ದವು ಅಂತ ಕೇಳ್ತಿದ್ದಾರೆ. A fruit seller had some apples. He sold 40% of the apples and now has 840. So this is remaining apples. These are remaining apples. How many apples did he originally have? So percentage ಅಲ್ಲಿ ನೀವು ಒಂದು ನೆನಪಿಟ್ಕೊಳ್ಳಿ, ಟೋಟಲ್ ಈಸ್ 100. ಓಕೆ, 40% ಸೇಬು ಮಾರಿದಾನಂದರೆ 100ರಲ್ಲಿ 40 ಸೇಬು ಹಣ್ಣುಗಳನ್ನು ಮಾರಿದ್ದಾನೆ. ಹಂಗಾರೆ ಉಳಿದಿರೋದು ಎಷ್ಟು? 60 ಸೇಬು ಹಣ್ಣು ಉಳಿದಿರುತ್ತೆ. ಓಕೆ, ಸೊ ಟೋಟಲ್ 100 ಇರುತ್ತೆ ಯಾವಾಗಲೂ ಪರ್ಸೆಂಟೇಜಲ್ಲಿ. ಈಗ ಸೆಲ್ ಮಾಡಿರೋದೆಷ್ಟು? 40%. ಹಾಗಾದರೆ ಉಳಿದಿರೋದು ಎಷ್ಟು? ರಿಮೈನಿಂಗ್ ಎಷ್ಟು? 60%. ಅಂದರೆ 100ರಲ್ಲಿ 40 ಹೋದರೆ 60 ಉಳಿಯುತ್ತೆ. ಈಗ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ? ರಿಮೈನಿಂಗ್ ಆ್ಯಪಲ್ಸ್ ಅಂದರೆ 60% ಅಂದರೆ ಎಷ್ಟು? 840. ನಮಗೆ ಬೇಕಾಗಿರೋದು ಎಷ್ಟು? ಟೋಟಲ್ ಅಂದರೆ ಒರಿಜಿನಲ್ ಎಷ್ಟು ಆ್ಯಪಲ್ಸ್ ಇತ್ತು. ಸೊ ಪರ್ಸೆಂಟೇಜಲ್ಲಿ ಟೋಟಲ್ ಅಂದರೆ ಎಷ್ಟು? 100. ಸೊ 100ಗೆ ಎಷ್ಟು ಅಂತ ಮಾಡೋಣ ನಾವು. ಓಕೆ, ಸೊ ಇದನ್ನು ನೀವು ಕ್ರಾಸ್ ಮಲ್ಟಿಪ್ಲಿಕೇಶನಿಂದ ಈಸಿಲಿ ಮಾಡ್ಬೋದು. ಈ ಕಾನ್ಸೆಪ್ಟನ್ನು ನೀವು ಸರಿಯಾಗಿ ತಿಳ್ಕೊರಿ. ಕ್ವಶನ್ ಮಾರ್ಕ್ ಜೊತೆ ಇರೋ ನಂಬರ್ ಯಾವಾಗಲೂ ಡಿವಿಷನಲ್ಲಿ ಬರುತ್ತೆ. ಸೊ 60 ಇಲ್ಲಿ ಮೇಲೆ ಏನಾಗುತ್ತೆ? 100 ಇಂಟು 840. ಓಕೆ, ಇದನ್ನು ಯೂನಿಟರಿ ಮೆಥಡ್ ಕಾನ್ಸೆಪ್ಟ್ ಅಂತ ಕರಿತೀವಿ ನಾವು. ಈ ಕಾನ್ಸೆಪ್ಟ್ ತುಂಬ ಚಾಪ್ಟರ್ಸಲ್ಲಿ ಯೂಸ್ ಆಗುತ್ತೆ. ಎಸ್, ಇದನ್ನು ಮತ್ತೊಂದು ಸರಿ ನಾವು ನೀಟಾಗಿ ಡಿಸ್ಕಸ್ ಮಾಡೋಣ. ನಿಮಗೆ ಇದರಿಂದ, ಈ ಮೆಥಡಿಂದ ನೀವು ಪ್ರಾಫಿಟ್ ಲಾಸಲ್ಲಿ ಕೂಡ ಪರ್ಸೆಂಟೇಜ್ ಕೊಟ್ಟಿರ್ತಾರಲ್ಲ, ಅದನ್ನು ಭಾಳ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನೋಡಿ, ಈಗ 0 0 ಕ್ಯಾನ್ಸಲ್ ಆಗುತ್ತೆ. 6 1 6 1 6 6 1 6 2 ಉಳಿಯುತ್ತಲ್ಲಿ 24 ಆಯಿತು. 6 4 24. ಓಕೆ, 14 ಇಂಟು 100 1400. ಓಕೆ, ಸೊ ಒರಿಜಿನಲಿ he has 1400 apples. ಓಕೆ, ಸೊ ಮೂಲತಃ ಸ್ಟಾರ್ಟಿಂಗ್ ಎಷ್ಟು ಸೇಬು ಹಣ್ಣುಗಳಿದ್ದು? 1400. ನೆಕ್ಸ್ಟ್ ನೋಡಿ. ಒಂದು ಶಾಲೆಯಲ್ಲಿ 60% ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಅನುತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ 240 ಆಗಿದ್ದರೆ ಉತ್ತೀರ್ಣರಾದ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಈಗ ಪರ್ಸೆಂಟೇಜಲ್ಲಿ ನೋಡಿ, 60% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅಂದರೆ ಎಷ್ಟು ಪರ್ಸೆಂಟ್ ಫೇಲ್ ಆಗಿರ್ತಾರೆ? ಅನುತ್ತೀರ್ಣ ಎಷ್ಟು ಪರ್ಸೆಂಟ್ ಆಗಿರ್ತಾರೆ? 40% ಆಗಿರ್ತಾರೆ. ಈಗ ಇಲ್ಲಿ ನೋಡಿ, ಇನ್ ಅ ಸ್ಕೂಲ್ 60% ಆಫ್ ದ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ದ ಎಕ್ಸಾಮ್. ಇಫ್ ದ ನಂಬರ್ ಆಫ್ ಫೇಲ್ಡ್ ಕ್ಯಾಂಡಿಡೇಟ್ಸ್ ಈಸ್ 240, ದೆನ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ದಟ್ ಹ್ಯಾವ್ ಪಾಸ್ಡ್ ಅಂತ ಕೇಳಿದ್ದಾರೆ. ಎಸ್, ಸೊ ಇಲ್ಲಿ ನೀಟಾಗಿ ಪಾಸ್ ಫೇಲ್ ಅಂತ ನೋಡಿ. ಪಾಸ್ ಆದವ್ರ ಪರ್ಸೆಂಟೇಜ್ ಎಷ್ಟು? 60. ಹಾಗಾದರೆ ಫೇಲ್ ಆದವ್ರ ಪರ್ಸೆಂಟೇಜ್ ಎಷ್ಟಿರುತ್ತೆ? 40% ಇರುತ್ತೆ. ಓಕೆ, ಈ ಥರ ನೀಟಾಗಿ ಬರ್ಬೋದು. ಈಗ ಇಲ್ಲಿ ನಂಬರ್ ಯಾರ್ದು ಕೊಟ್ಟಿದ್ದಾರೆ? ನಮಗೆ ಫೇಲ್ ಆದವ್ರ ನಂಬರ್ ಕೊಟ್ಟಿದ್ದಾರೆ ತಾನೆ. ಸೊ ಫೇಲ್ ಆದದ ಕಾಲಮಲ್ಲಿ ನೀವು
240 ಅಂತ ಬರ್ಕೊಳ್ಳಿ. ಸೊ ಇದು ಕ್ವಶನ್. ಎಸ್, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಈ ಮೆಥಡಲ್ಲಿ ಏನು ಕ್ವಶನ್ ಮಾರ್ಕ್ ಜೊತೆ ಇರೋ ನಂಬರ್ ಯಾವಾಗಲೂ ಇಲ್ಲಿ ಡಿನಾಮಿನೇಟರ್ ಬರೀರಿ 40 ಇನ್ ಇವ್ ನಂಬರ್ಸ್ 60 ಇಂಟು 240 ಬರೆದು ಸಿಂಪ್ಲಿಫೈ ಮಾಡಬೇಕು. 0 0 ಕ್ಯಾನ್ಸಲ್, 4 1s 4 6s, ದಿಸ್ ಈಸ್ 360. ಓಕೆ, ಪಾಸ್ ಆದವ್ರ ನಂಬರ್ ಎಷ್ಟು 360. ಈಗ ಇದೇ ಕ್ವಶನಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅಂತ ಕೇಳಿದ್ರೆ ಏನು ಮಾಡ್ತಿದ್ರಿ? ಓಕೆ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೇಳಿದ್ರೆ ಏನು ಮಾಡ್ತೀರಿ? ಇಲ್ಲಿ ನೋಡ್ರಿ, ಕೊಟ್ಟಿರೋ ಇನ್ಫಾರ್ಮೇಷನ್ ಏನು, ಫೇಲ್ ಆದವರು 40% ಫೇಲ್ ಆಗಿದ್ದಾರೆ. ಫೇಲ್ ಆದವ್ರ ಸಂಖ್ಯೆ ಎಷ್ಟು? 240. ಹಾಗಾದರೆ ಟೋಟಲ್ ಬೇಕಿತ್ತಂದರೆ ಇಲ್ಲೇನು ಇಟ್ಕೋಬೇಕು ನೀವು? 100%, ಬಿಕಾಸ್ ಇನ್ ಪರ್ಸೆಂಟೇಜ್ 100 ಮೀನ್ಸ್ ಟೋಟಲ್. ಸೊ 100% ಈಸ್ ಹೌ ಮಚ್? ಈ ಥರ. ಸೊ ಕ್ರಾಸ್ ಮಲ್ಟಿಪ್ಲೈ 100 ಇಂಟು 240 ಡಿವೈಡೆಡ್ ಬೈ 40. 0 0 ಕ್ಯಾನ್ಸಲ್ ಆಗುತ್ತೆ, 4 1s 4 6s 600 ಟೋಟಲ್. ಇದು ಟೋಟಲ್. ಓಕೆ, ಬೇಕಾದರೆ ಇವೆರಡೂ ಆ್ಯಡ್ ಮಾಡಿ ನೋಡಿ, 600 ಬರುತ್ತಲ್ಲ ಟೋಟಲ್. ಎಸ್, ಸೊ ಪರ್ಸೆಂಟೇಜ್ ಈ ಥರ ಮೆಥಡಲ್ಲಿ ನೀವು ಯಾವ ನಂಬರ್ ಯಾವ ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಅದ್ರ ಮುಂದೆ ಅದೇ ನಂಬರ್ ಬರ್ಕೋಬೇಕು. ಇದು ಫೇಲ್ ಆದವ್ರ ಪರ್ಸೆಂಟೇಜ್, ಅದರ ಎದುರುಗಡೆ ನಾವು ಫೇಲ್ ಆದವ್ರ ನಂಬರ್ನೇ ಬರ್ದಿರ್ತೀವಿ. ಇದು 100% ಈಸ್ ಟೋಟಲ್. ಸೊ ವಾಟ್ ವಿ ಗೆಟ್ ದ ಆನ್ಸರ್ ಈಸ್ ಟೋಟಲ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಮಧುರ್ ಅವರ ಪ್ರಸ್ತುತ ಸಂಬಳ 3500 ರೂಪಾಯಿ ಇದೆ. ಮುಂದಿನ ವರ್ಷ ಇದು 10% ಹೆಚ್ಚಾಗುತ್ತದೆ. ಹೆಚ್ಚಾದ ನಂತರ ಮಧುರ್ ಅವರ ಸಂಬಳ ಎಷ್ಟು ಅಂತ ಕೇಳ್ತಿದ್ದಾರೆ. ಮಧುರ್ಸ್ ಪ್ರೆಸೆಂಟ್ ಸ್ಯಾಲರಿ ಇಸ್ 3500. ಇಟ್ ವಿಲ್ ಇನ್ಕ್ರೀಸ್ ಬೈ 10% ನೆಕ್ಸ್ಟ್ ಇಯರ್. ವಾಟ್ ವಿಲ್ ಬಿ ಮಧುರ್ಸ್ ಸ್ಯಾಲರಿ ಆಫ್ಟರ್ ದ ಇನ್ಕ್ರಿಮೆಂಟ್? ಓಕೆ, ಸೊ ಈಗ 100 ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. 10% ಇನ್ಕ್ರೀಸ್ ಆದರೆ ಎಷ್ಟಾಗುತ್ತೆ? 110. ಸೊ ನೆಕ್ಸ್ಟ್ ಇಯರ್ ಎಷ್ಟಿರುತ್ತೆ ಪರ್ಸೆಂಟೇಜ್? 110%. ಓಕೆ, ಸೊ ಈಗ ಪ್ರೆಸೆಂಟ್ ಎಷ್ಟಿದೆಯಲ್ಲ 3500, ಇದರ 110% ಇರುತ್ತೆ ನೆಕ್ಸ್ಟ್ ಇಯರ್. ಓಕೆ, ಇಂಗ್ಲೀಷಲ್ಲಿ ಹೇಳೋದಾದರೆ 110% ಆಫ್ ಪ್ರೆಸೆಂಟ್, ದಟ್ ಈಸ್ 3500. ಇದನ್ನ ಸಾಲ್ವ್ ಮಾಡಬೇಕು ನಾವು. ಓಕೆ, ಯಾಕೆ 110 ಬರ್ಕೊಂಡೇ ಬರ್ತೈತಾ? ಇನ್ಕ್ರೀಸ್ ಆಗಿದೆ ಅಲ್ಲಿ. ಸೊ 10% ಇನ್ಕ್ರೀಸ್ ಅಂದರೆ 100ಕ್ಕೆ 10 ಇನ್ಕ್ರೀಸ್ ಆದರೆ ಇನ್ಕ್ರಿಮೆಂಟ್ ಆದಮೇಲೆ ಎಷ್ಟಾಯಿತು? 110 ಆಯಿತು. ಎಸ್, ಸಾಲ್ವ್ ಮಾಡಿದ್ನ 3500 ರ ಅಂದರೆ ಇಂಟು 110 ಬೈ 100. ಈ ಪರ್ಸೆಂಟೇಜ್ ಸಿಂಬಲ್ ಹೋಗ್ಬೇಕಂದ್ರೆ ಡಿವೈಡೆಡ್ ಬೈ 100 ಮಾಡಬೇಕು. 0 0 ಕ್ಯಾನ್ಸಲ್ ಆಗುತ್ತೆ. ಓಕೆ, ಇದನ್ನ ಮಲ್ಟಿಪ್ಲೈ ಮಾಡಿ. 11 5s 55, 11 5 55, 11 3 33, 1 5 38, ಮತ್ತಿದು 0. ಓಕೆ, 3800 ಇನ್ಕ್ರಿಮೆಂಟ್ ಆದಮೇಲೆ ಎಷ್ಟಾಗುತ್ತೆ? 3800 ಆಗುತ್ತೆ. ಸಾರಿ, 3850 ಆಗುತ್ತೆ. ಈಗ ಅದನ್ನ ಇನ್ನೊಂದು ರೀತಿಯೂ ಮಾಡ್ಬೋದು. ಈಗ ಇಲ್ಲಿ ನೋಡ್ರಿ, 3500 ಇದೆ. ಇದರದ್ದು 10% ಅಂದರೆ ಎಷ್ಟಾಯಿತು? 350 ಆಯಿತು. ಸೊ ಇದ್ರೊಳಗೆ 350 ಜಾಸ್ತಿ ಮಾಡಿದ್ರೆ 3850 ಆಗುತ್ತೆ ನಿಮ್ಮ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ತೋಟದಲ್ಲಿ 2000 ಮರಗಳಿವೆ, ಅಂದರೆ ಟೋಟಲ್ 2000 ಇದಾವೆ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ 12% ಮಾವಿನ ಮರಗಳು, 18% ಬೇವಿನ ಮರಗಳು ಮತ್ತು ಉಳಿದವು ಕಿತ್ತಳೆ ಮರಗಳು ಅಂತ ಕೊಟ್ಟಿದ್ದಾರೆ. ಸೊ ಈಗ ಕಿತ್ತಳೆ ಮರಗಳ ಪರ್ಸೆಂಟೇಜ್ ಎಷ್ಟು ಅಂತ ನೋಡೋಣ ಫಸ್ಟ್. ಈಗ ಮಾವಿಂದು ಮತ್ತು ಬೇವಿನ ಮರ ಸೇರಿಸಿದರೆ ಎಷ್ಟಾಯಿತು? ನಮಗೆ 30% ಆಯಿತು. ಅಂದರೆ 100ರಲ್ಲಿ 30%, ಒಟ್ಟಾರೆ 30% ಏನಾಯಿತು? ಮಾವಿನ ಮರ ಮತ್ತು ಬೇವಿನ ಮರ ಆಯಿತು. ಹಾಗಾದರೆ ಇದನ್ನು ಬಿಟ್ಟು ಉಳಿದಿರೋದೆಷ್ಟು? 70% ಅಲ್ಲ. ಓಕೆ, 100ರಲ್ಲಿ 30 ಆಗಿದೆ ಅಂದರೆ ಇನ್ನು ಉಳಿದಿರೋದು 70. ಈ 70% ಏನಿದೆ ನಿಮ್ಮದು? ಕಿತ್ತಳೆ ಮರ ಅಂದರೆ ಆರೆಂಜ್ ಇದೆ. ಓಕೆ, ಸೊ ಟೋಟಲ್ ಟ್ರೀಸ್ 70% ಫೈಂಡ್ ಔಟ್ ಮಾಡಬೇಕು. ಅಂದರೆ 2000ರ 70%, ಅಂದರೆ 2000ದಲ್ಲಿ 70%. ಓಕೆ, ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? 2000 ಇಂಟು 70 ಬೈ 100. 0 0 ಕ್ಯಾನ್ಸಲ್ ಆಗುತ್ತೆ. ಓಕೆ, 7 2s 140, ದಿಸ್ ಈಸ್ 1400. ಸೊ ಆರೆಂಜ್ ಟ್ರೀಸ್, ಕಿತ್ತಳೆ ಹಣ್ಣುಗಳು ಎಷ್ಟಿದಾವೆ? 1400. ಈಗ ಅದೇ ರೀತಿ ನೀವು ಮಾವಿನ ಮರಗಳು ಎಷ್ಟು ಅಂತ ನೋಡೋದಾದರೆ ಇಲ್ಲಿ ನೋಡ್ರಿ, 2000, ಅದರಲ್ಲಿ 12% ಮಾವಿನ ಮರ ಇದಾವೆ. 12% ಅಂದರೆ 12 ಬೈ 100. ಇವೆರಡು 0 ಕ್ಯಾನ್ಸಲ್ ಆಗುತ್ತೆ. ಇದೆಷ್ಟು? 200.
40. ಈಗ ಬೇವಿನ ಮರ ನೋಡೋದಾದರೆ 2000ದಲ್ಲಿ 18%, ಅಂದರೆ 18/100. ಇವೆರಡು 0 ಕ್ಯಾನ್ಸಲ್ ಆಗುತ್ತೆ. 18 ಎರಡಲೆ 30, 18 2 36, ಇದು 360. ಓಕೆ, ಸೊ ಹಂಗೆ ರಫ್ ಆಗಿ ಟೋಟಲ್ ಮಾಡಿ ನೋಡಿ. 360, 240, 600 ಆಯಿತು. 600 + 1400, 2000 ಟ್ರೀಸ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್. ಎಸ್, ಇದೊಂದು ಕಾನ್ಸೆಪ್ಟ್ ಇದೆ ನೋಡಿ. ಇಲ್ಲಿ ಬಿಗಿಂತ ಎ 6%ನಷ್ಟು ಹೆಚ್ಚಿದ್ದರೆ, ಅಂದರೆ ಬಿ ಮತ್ತು ಎದ ಒಂದು ಸಂಖ್ಯೆ ಆಗಿರ್ಬೋದು ಅಥವಾ ಸಂಬಳ ಆಗಿರ್ಬೋದು. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ಡಿಫ್ರೆಂಟ್ ಟಾಪಿಕ್ ಮೇಲೆ ಕ್ವಶನ್ ಕೇಳ್ಬೋದು. ಬಿಗಿಂತ ಎ 6%ನಷ್ಟು ಹೆಚ್ಚಿದ್ದರೆ ಎಗಿಂತ ಬಿ ಕಡಿಮೆ ಇರುವುದು ಎಷ್ಟು ಪರ್ಸೆಂಟ್ ಕಡಿಮೆ ಇರುತ್ತೆ ಅಂತ. ಓಕೆ, ಇದ್ರ ಮೇಲೆ ಕ್ವಶನ್ಸ್ ನಾವು ನೋಡೋಣ. ಅಲ್ಲಿ ನಿಮಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಅಲ್ಲಿ ಏನು ಮಾಡಬೇಕು, R/100 + R × 100. ಸೊ ಇಲ್ಲಿ ನೋಡಿ 6% ಹೆಚ್ಚಿದೆಯಲ್ಲ, ಅದಕ್ಕೆ ಇಲ್ಲಿ ಪ್ಲಸ್ ಬಂದಿದೆ. ನೆಕ್ಸ್ಟ್ ನೋಡಿ, 6%ನಷ್ಟು ಕಡಿಮೆ ಇದ್ರೆ ಏನಾಗುತ್ತೆ, ಇಲ್ಲಿ ಕೆಳಗಡೆ 100 - R. ಓಕೆ, ನೋಡಿ, ಇಫ್ ಎ ಈಸ್ 6% ಮೋರ್ ದೆನ್ ಬಿ. ಎ ಮತ್ತು ಬಿನ ಕಂಪೇರ್ ಮಾಡ್ತಿದ್ದಾರೆ. ಇಲ್ಲಿ ಎ ಈಸ್ 6% ಮೋರ್ ದೆನ್ ಬಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಹೌ ಮಚ್ ಪರ್ಸೆಂಟ್ ಬಿ ಈಸ್ ಲೆಸ್? ಬಿ ಎಷ್ಟು ಪರ್ಸೆಂಟ್ ಕಡಿಮೆ ಆಗುತ್ತೆ ಎಕ್ಕಿಂತ? ಸೊ ಇಲ್ಲಿ ಏನು ಮಾಡಬೇಕು, R/, ಅಂದರೆ ಪರ್ಸೆಂಟೇಜ್ ಏನು ಕೊಟ್ಟಿದ್ದಾರಲ್ಲ ಅದನ್ನ, R/100 + R × 100%. ಇಷ್ಟು ಪರ್ಸೆಂಟ್ ಆಗುತ್ತೆ. ಇಲ್ಲಿ ಮೋರ್ ಅಂತ ಬಂದರೆ ಪ್ಲಸ್ ಬರುತ್ತೆ, ಲೆಸ್ ಅಂತ ಬಂದರೆ ಮೈನಸ್ ಬರುತ್ತೆ. ಓಕೆ, ಈ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ಸ್ ನೋಡೋಣ. ಇಫ್ ಎಸ್ ಇನ್ಕಮ್ ಈಸ್ 10% ಮೋರ್ ದೆನ್ ಬಿಸ್. ಎಸ್ ಇನ್ಕಮ್ ಈಸ್ 10% ಮೋರ್ ದೆನ್ ಬಿ. ಎಸ್, ಅಂದರೆ ಇದೇನಾಯ್ತು, ನಿಮ್ಮದು R ಆಯಿತು. ಹೌ ಮಚ್ ಪರ್ಸೆಂಟ್ ಬೀಸ್ ಇನ್ಕಮ್ ಈಸ್ ಲೆಸ್ ಅಂತ ಕೇಳಿದ್ದಾರೆ. ಎಸ್, ಸೊ ಇಲ್ಲಿ ಮೋರ್ ಅಂತ ಬಂದರೆ ಏನು ಮಾಡ್ಬೇಕು, ನೀವು ಪ್ಲಸ್ ಮಾಡಬೇಕು. ಫಾರ್ಮುಲಾ ಏನಿದೆ, R/100 + R × 100%. ಇಷ್ಟು ಪರ್ಸೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಿಯರ್ 10/100 + 10 × 100. ದಿಸ್ ಈಸ್ 10/110 × 100. 0 0 ಕ್ಯಾನ್ಸಲ್ ಆಗುತ್ತೆ. ಎಸ್, 100/11. So 11 9s are 99, 1/11%. 9 integer 1/11% less ಇರುತ್ತೆ. ಓಕೆ, B's income is 9 integer 1/11% less than A's income. ಓಕೆ, ಸೊ ಒಂದಕ್ಕಿಂತ ಇನ್ನೊಂದಿಷ್ಟು ಪರ್ಸೆಂಟ್ ಹೆಚ್ಚಿದೆ, ಸೊ ಎಷ್ಟು ಕಡಿಮೆ ಆಗುತ್ತೆ ಅಂತಂದರೆ ಈ ಕಾನ್ಸೆಪ್ಟನ್ನು ಯೂಸ್ ಮಾಡಬೇಕು. ಈಗ ಬೇರೆ ಪ್ರಾಬ್ಲಮ್ ನೋಡಿ. ಒಂದು ಸಂಖ್ಯೆಯನ್ನು ಮೊದಲು 15%ರಷ್ಟು ಕಡಿಮೆ ಮಾಡಿ ನಂತರ 20% ಹೆಚ್ಚಿಸಲಾಗುತ್ತದೆ. ಹೀಗೆ ಪಡೆದ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 78 ಹೆಚ್ಚು. ಹಾಗಾದರೆ ಮೂಲ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದಾರೆ. A number is first decreased by 15%, then increased by 20%. The number so obtained is 78 more than the original number. The original number is ಅಂತ ಕೇಳ್ತಿದ್ದಾರೆ. ಸೊ ಈ ಥರ ಪ್ರಾಬ್ಲಮ್ಸನ್ನು ನೀವು ಎಕ್ಸ್ ಇಟ್ಕೊಂಡು ಇಕ್ವೇಷನ್ ಎಲ್ಲ ಇಟ್ಕೊಂಡು ಇಕ್ವೇಷನ್ ಬರ್ಕೊಂಡು ಮಾಡೋಕ್ಕಿಂತ ನೀವು ಈಸಿಯಾಗಿ ಯಾವ ಥರ ಮಾಡ್ಬೋದು ಅಂದರೆ, ಒರಿಜಿನಲ್ ನಂಬರ್ 100 ಇದೆ ಅಂತ ಇಟ್ಕೊಳ್ಳಿ. ಓಕೆ, ಒರಿಜಿನಲ್ 100 ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಏನು ಹೇಳಿದ್ದಾರೆ ಅದನ್ನು ಮಾಡ್ತಾ ಹೋಗೋಣ. ಒರಿಜಿನಲ್ ಎಷ್ಟಿದೆ, 100 ಇದೆ. ಅದನ್ನು 15% ಲೆಸ್ ಮಾಡಿದಾಗ ಎಷ್ಟಾಗುತ್ತೆ, 85% ಆಗುತ್ತಲ್ಲ. ಸೊ 85% ಇಂಟು ಮಾಡೋಣ. ಈಗ ಇದನ್ನು ಮತ್ತೇನು ಮಾಡಿದ್ದಾರೆ, 20% ಇನ್ಕ್ರೀಸ್ ಮಾಡಿದ್ದಾರೆ. ಸೊ 100ಅಲ್ಲಿ 20% ಇನ್ಕ್ರೀಸ್ ಆದರೆ ಎಷ್ಟಾಯಿತು, 120% ಆಯಿತು. ಸೊ ಇದನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ 100 × 85/100 × 125/100. 0 0 ಕ್ಯಾನ್ಸಲ್ ಆಗುತ್ತೆ. 0 0 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿ 2 6 2 5 5 1 5 1 5 3 35 ಹೋಯಿತು. 5 7 ಓಕೆ, 17 6 ಇಟ್ ಈಸ್ 102. ಎಸ್, 102. ಒರಿಜಿನಲ್ ಎಷ್ಟಿತ್ತು, 100 ಇತ್ತು. ಆಮೇಲೆ ಇನ್ನು 15% ಲೆಸ್, ಆಮೇಲೆ 20% ಮೋರ್ ಮಾಡಿದಾಗ ಎಷ್ಟಾಯಿತು, 102 ಆಯಿತು. ಸೊ ಇನ್ಕ್ರೀಸ್ಡ್ ಆದದ್ದೆಷ್ಟು, ಓಕೆ. ಸೊ ಮೋರ್ ಆಗಿದ್ದೆಷ್ಟು, 2. ಸೊ 2 ಮೋರ್ ಆದಾಗ ಒರಿಜಿನಲ್ ಎಷ್ಟಿತ್ತು,
ಓಕೆ 100 ಇತ್ತು. ಸೊ ಇಲ್ಲಿ ನಮಗೆ ಕೊಟ್ಟಿರೋದು ಎಷ್ಟು 78 ಮೂರ್ ಇದ್ದಾಗ ಒರಿಜಿನಲ್ ಎಷ್ಟಿರಬೇಕು, ಇದೊಂದು ರಿಲೇಷನ್ ಬರಿತೀವಿ ನಾವು. ಓಕೆ 2 ಮೂರ್ ಇದ್ದಾಗ 100 ಒರಿಜಿನಲ್ ಇತ್ತು, 78 ಮೂರ್ ಆದಾಗ ಎಷ್ಟು, ಈ ಥರ ಕ್ರಾಸ್ ಮಲ್ಟಿಪ್ಲೈ ಮಾಡಿ 78 ಇಂಟು 100 ಡಿವೈಡೆಡ್ ಬೈ 2, 2 1s 2, 39s, this is 3900. So original number is 3900. Okay, next question ನೋಡಿ. ವೈಭವ್ ಒಂದು ಪರೀಕ್ಷೆಯಲ್ಲಿ 25% ಅಂಕಗಳನ್ನು ಗಳಿಸಿ 32 ಅಂಕಗಳಿಂದ ಅನುತ್ತೀರ್ಣನಾದನು. ರವಿ 40% ಅಂಕಗಳನ್ನು ಗಳಿಸಿ ಉತ್ತೀರ್ಣ ಅಂಕಗಳಿಗಿಂತ 28 ಅಂಕಗಳನ್ನು ಹೆಚ್ಚು ಪಡೆದನು. ಪರೀಕ್ಷೆಯಲ್ಲಿ ಗಳಿಸಬಹುದಾದ ಗರಿಷ್ಠ ಅಂಕಗಳನ್ನು ಕಂಡುಹಿಡಿಯಿರಿ. ಓಕೆ, ವೈಭವ್ ಸ್ಕೋರ್ಡ್ 25% ಮಾರ್ಕ್ಸ್ ಆ್ಯಂಡ್ ಫೇಲ್ಡ್ ಬೈ 32 ಮಾರ್ಕ್ಸ್ ಇನ್ ಆನ್ ಎಕ್ಸಾಮಿನೇಷನ್. Ravi scored 40% marks and got 28 marks more than the passing marks. Find the maximum marks that can be scored ಅಂತ ಕೇಳಿದ್ದಾರೆ. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ನಾವು ಇಲ್ಲಿ ಏನು ಮಾಡಬೇಕು, 100% ಅಂದರೆ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಭಾಳ ಜನ ಏನು ಮಾಡೋಕ್ಕೆ ಹೋಗ್ತಾರೆ, ಅದು ಪಾಸಿಂಗ್ ಪರ್ಸೆಂಟೇಜ್ನ ಎಕ್ಸ್ ಅಂತ ಇಟ್ಕೊಂಡು ಅಲ್ಲಿಂದ ಈಕ್ವೇಷನ್ ಬರೆದು ಸಾಲ್ವ್ ಮಾಡೋಕ್ಕೆಲ್ಲ ಹೋಗ್ತಾರೆ. ಆ ಥರ ಎಲ್ಲ ಮಾಡಬೇಡ. ನಾವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಇದು ಪಾಸಿಂಗ್ ಪರ್ಸೆಂಟೇಜ್ ಅಂತ ಅಂದ್ಕೊಳ್ಳಿದ್ನ. ಓಕೆ, ಸೊ ಇಲ್ಲಿಂದ 25%ಗೆ ಏನಾಯ್ತು, ಇದು ಫೇಲ್ ಆದರು. ಓಕೆ, ಎಷ್ಟು ಮಾರ್ಕ್ಸಿಂದ ಫೇಲ್ ಆದರು, 32 ಮಾರ್ಕ್ಸಿಂದ. ಓಕೆ, ಇದು ಯಾರ್ದಿದು, ವೈಭವ್ದು. ನೆಕ್ಸ್ಟ್ ರವಿದು ನೋಡಿ, ಇದು ಪಾಸಿಂಗಿಂದ. ಸೊ ಟೋಟಲ್ ಅವನಿಗೆ ಎಷ್ಟು ಸಿಕ್ಕಿದೆ, 40% ಸಿಕ್ಕಿದೆ. ಅಂದರೆ 40% ಇಲ್ಲಿದೆ ಅಂದ್ಕೊಳ್ಳಿ. ಸೊ ಪಾಸಿಂಗ್ ಪಾಯಿಂಟ್ದಿಂದ ಅವನಿಗೆ ಎಷ್ಟು ಮಾರ್ಕ್ಸ್ ಜಾಸ್ತಿ ಸಿಕ್ಕಿತು, 28 ಮಾರ್ಕ್ಸ್ ಜಾಸ್ತಿ ಸಿಕ್ತು. ಓಕೆ, ಸೊ 25% ತೊಗೊಂಡು 32 ಮಾರ್ಕ್ಸಿಂದ ಫೇಲ್ ಆದರು, 40% ತೊಗೊಂಡು 28 ಮಾರ್ಕ್ಸಿಂದ ಪಾಸ್ ಆದರು. ಈಗ ಇಲ್ಲಿಂದ 25ಇಂದ 40 ತನ ಎಷ್ಟು ಪರ್ಸೆಂಟೇಜ್ ಗ್ಯಾಪ್ ಇದೆ ಅಂತ ನೋಡಿ. ಎಷ್ಟಿದೆ ಅದು, 15%. ಓಕೆ, ಈ 15% ಗ್ಯಾಪ್ ಅಂದರೆ ಎಷ್ಟು ಮಾರ್ಕ್ಸ್ ಆಗುತ್ತೆ, ಇಲ್ಲಿ ನೋಡಿ ಪ್ಲಸ್ ಮಾಡಿ, ಎಷ್ಟು ಮಾರ್ಕ್ಸ್ ಆಗುತ್ತೆ, 60 ಮಾರ್ಕ್ಸ್ ಆಗುತ್ತೆ. ಅಂದರೆ 15% ಅಂದರೆ ಎಷ್ಟು, 60 ಮಾರ್ಕ್ಸ್. ನಮಗೇನು ಬೇಕಾಗಿದೆ, ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ ಬೇಕಲ್ಲ. ಸೊ 100% ಅಂದರೆ ಎಷ್ಟು ಮಾರ್ಕ್ಸ್, ಇಷ್ಟು ಮಾಡಿದ್ರೆ ಮುಗಿದೋಯ್ತು. ಎಸ್, 60 ಇಂಟು 100 ಡಿವೈಡೆಡ್ ಬೈ 15, 15 1s 15 4s, ಆನ್ಸರ್ ಈಸ್ 400. ಸೊ ಟೋಟಲ್ ಮಾರ್ಕ್ಸ್ ಈಸ್ 400. ಓಕೆ, ಇಲ್ಲೇನು ಮಾಡಿದ್ವಿ ಅಂತ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ನಮ್ಮದು ಪಾಸಿಂಗ್ ಮಾರ್ಕ್ಸ್ ಮಿಡಲ್ ಎಲ್ಲೋ ಒಂದು ಪಾಯಿಂಟ್ ಇದೆ. ಓಕೆ, ಸೊ 25% ತೊಗೊಂಡ್ರೆ ಈ ಪಾಯಿಂಟ್ಗಿಂತ 32 ಕಡಿಮೆ ಬಿದ್ದಿದೆ ಮಾರ್ಕ್ಸ್. ಇನ್ನು 40% ತೊಗೊಂಡ್ರೆ ಈ ಪಾಸಿಂಗ್ ಪಾಯಿಂಟಿಂದ 28 ಮಾರ್ಕ್ಸ್ ಜಾಸ್ತಿ ಬಿದ್ದಿದೆ. ಸೊ ಫ್ರಮ್ ದಿಸ್ ಪರ್ಸೆಂಟೇಜ್ ಟು ದಿಸ್ ಪರ್ಸೆಂಟೇಜ್ ಇಟ್ ಈಸ್ 15% ಡಿಫ್ರೆನ್ಸ್. ಓಕೆ, 25%ಇಂದ 40%ಗೆ 15% ಡಿಫ್ರೆಂಟ್. ಅಂದರೆ ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ಆಯಿತು, 60 ಮಾರ್ಕ್ಸ್. 15% ಅಂದರೆ 60 ಮಾರ್ಕ್ಸು. ಹಾಗಾದರೆ ಟೋಟಲ್ ಬೇಕಲ್ಲ, 100% ಅಂದರೆ ಎಷ್ಟು ಮಾರ್ಕ್ಸ್ ಅಂತ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಈಸಿಗೆ ಆನ್ಸರ್ ಸಿಗುತ್ತೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ನೆಕ್ಸ್ಟ್ ನೋಡ್ರಿ ಇಲ್ಲಿ. ಸೊ ಇದು ಯಾವುದ್ರ ಮೇಲಿದೆ, ಜಾಮೆಟ್ರಿ ಮೇಲಿದೆ. ಈ ಥರ ಕ್ವಶನ್ಸ್ ಯೂಶ್ವಲಿ ಬರುತ್ತೆ. ಸೊ ಯಾವ ಥರ ಮಾಡೋದು ಅಂತ ನೋಡಿ. ಇಲ್ಲಿ ಆಯತದ ಉದ್ದವನ್ನು 10% ಹೆಚ್ಚಿಸಿದರೆ ಮತ್ತು ಅಗಲವನ್ನು 20% ಕಡಿಮೆ ಮಾಡಿದರೆ ವಿಸ್ತೀರ್ಣದಲ್ಲಿನ ಶೇಕಡಾವಾರು ಬದಲಾವಣೆಯನ್ನು ಕಂಡುಹಿಡಿಯಿರಿ ಅಂತಂದಿದ್ದಾರೆ ಅವರು. ಓಕೆ, ಫೈಂಡ್ ದ ಪರ್ಸೆಂಟೇಜ್ ಚೇಂಜ್ ಇನ್ ಏರಿಯಾ ಇಫ್ ದ ಲೆಂತ್ ಆಫ್ ದ ರೆಕ್ಟಾಂಗಲ್ ಈಸ್ ಇನ್ಕ್ರೀಸ್ಡ್ ಬೈ 10%. ಲೆಂತನ್ನು 10% ಇನ್ಕ್ರೀಸ್ ಮಾಡಿದ್ದಾರೆ. ಆ್ಯಂಡ್ ಬ್ರೆಡ್ತ್ ಈಸ್ ಡಿಕ್ರೀಸ್ಡ್ ಬೈ 20%. ಓಕೆ, ಸೊ ಈ ಥರ ಪ್ರಾಬ್ಲಮ್ಸ್ ಬಂದಾಗ ಏನು ಮಾಡಬೇಕು, 100 ಅಂತ ಅಸ್ಯೂಮ್ ಮಾಡಬೇಕು. ಒರಿಜಿನಲಿ 100 ಇತ್ತು ಅಂತ. ಸೊ ಲೆಂತ್ ಸ್ಟಾರ್ಟಿಂಗ್ 100 ಇತ್ತು, ಆಮೇಲೆ ಎಷ್ಟಾಯಿತು, 110 ಇನ್ಕ್ರೀಸ್ ಮಾಡಿದ್ದಾರೆ. ಬ್ರೆಡ್ತ್ ಸ್ಟಾರ್ಟಿಂಗ್ ಎಷ್ಟಿತ್ತು, 100 ಇತ್ತು, ಆಮೇಲೆ ಡಿಕ್ರೀಸ್ ಮಾಡಿದಾಗ ಎಷ್ಟಾಯಿತು, 80 ಆಯಿತು. ಈಗ ಏರಿಯಾ ಫಾರ್ಮುಲಾ ಏನು, ಲೆಂತ್ ಇಂಟು ಬ್ರೆಡ್ತ್. ಸೊ ಮಲ್ಟಿಪ್ಲೈ ಮಾಡೋಣ. ಇದು 10,000 ಆಯಿತು. ಇಲ್ಲಿ ನೀವು ಮಲ್ಟಿಪ್ಲೈ ಮಾಡಿದ್ರೆ 8,800. ಓಕೆ, ಸೊ ಸ್ಟಾರ್ಟಿಂಗ್ ನೋಡಿ, 10,000 ಇದ್ದದ್ದು 8,800 ಆಗಿದೆ. ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಕಂಡುಹಿಡಿಯಿರಿ ಫಸ್ಟ್. ಎಷ್ಟು ಡಿಫ್ರೆನ್ಸ್ ಆಗಿದೆ,
ಇಲ್ಲಿ ಮೈನಸ್ ಮಾಡಿರಿ ನೀವು, ಇಟ್ ಈಸ್ 1200 ಲೆಸ್ ಆಗಿದೆ. ಅಂದರೆ ಸ್ಟಾರ್ಟಿಂಗ್ಗಿಂತ 1200 ಕಡಿಮೆ ಆಗಿದೆ. ಈಗ ಅದನ್ನ ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡೋಣ. ಡಿಕ್ರೀಸ್ಡ್ ಎಷ್ಟು? 1200. ಒರಿಜಿನಲ್ ಎಷ್ಟಿತ್ತು? 10,000 ಇತ್ತು. ಇಂಟು 100. ಝೀರೋಸ್ ಕ್ಯಾನ್ಸಲ್ ಮಾಡಿ, 0 0 0 0 ಎಲ್ಲ 0 ಕ್ಯಾನ್ಸಲ್ ಆಗಿ ಎಷ್ಟಾಯಿತು? 12% ಡಿಕ್ರೀಸ್ಡ್. ಓಕೆ, 12% ಕಡಿಮೆ ಆಗಿದೆ ಒರಿಜಿನಲ್ಗಿಂತ. ಇಲ್ಲಿ ಏರ್ತಾ ಇತ್ತಲ್ಲ ಯಾವ ಥರ ಮಾಡಿದ್ದೀವಿ? ಒರಿಜಿನಲ್ಲಿ 100 ಲೆಂತ್ ಬ್ರೆಡ್ತ್ 100 ಅಂತ ಇಟ್ಕೊಂಡಿವಿ. ಓಕೆ, ಲೆಂತ್ ಇನ್ಕ್ರೀಸ್ ಆಗಿದೆ, ಸೊ 10% ಪ್ಲಸ್ ಮಾಡಿ 110 ಆಯಿತು. ಮತ್ತು ಬ್ರೆಡ್ತ್ ಏನಾಗಿದೆ? 20% ಕಡಿಮೆ ಆಗಿದೆ, 20%. ಹಾಗಾದರೆ 100 ಇದ್ದದ್ದು 80 ಆಗುತ್ತೆ. ಸೊ ಇದು ಸ್ಟಾರ್ಟಿಂಗ್ ಒರಿಜಿನಲ್ ಏರಿಯಾ, ಇದು ಆಮೇಲೆ ಬಂದಿದ್ದು ಏರಿಯಾ. ಸೊ ಎಷ್ಟು ಡಿಫ್ರೆನ್ಸ್ ಆಯಿತು ಅಂತ ಕಂಡುಹಿಡಿದು ಅದನ್ನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಇದು ನೋಡಿ, ಇವು ನಿಮ್ಮ KPSC ಎಕ್ಸಾಮ್ಸಲ್ಲಿ ಬಂದಿರುವಂಥ ಕ್ವಶನ್ಸ್ ಇವೆಲ್ಲ. ಸೊ ಇದನ್ನು ಡಿಸ್ಕಸ್ ಮಾಡಿದ್ದೀವಿ ನಾವು. ಪರೀಕ್ಷೆಯೊಂದರಲ್ಲಿ 60% ವಿದ್ಯಾರ್ಥಿಗಳು ಭೌತಶಾಸ್ತ್ರದಲ್ಲಿ, 60% ರಸಾಯನಶಾಸ್ತ್ರದಲ್ಲಿ ಪಾಸ್ ಆಗಿದ್ದಾರೆ. 50% ವಿದ್ಯಾರ್ಥಿಗಳು ಎರಡೂ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಹಾಗಾದರೆ ಎರಡೂ ಪರೀಕ್ಷೆಯಲ್ಲಿ ನಪಾಸ್ ಆದವರು ಅಂದರೆ ಫೇಲ್ ಆದವರು ಎಷ್ಟು ಅಂತ ಕೇಳ್ತಿದ್ದಾರೆ, ಪರ್ಸೆಂಟೇಜಲ್ಲಿ ಕೇಳ್ತಿದ್ದಾರೆ. ಇಂಗ್ಲೀಷಲ್ಲಿ ನೋಡಿ, ಇನ್ ಆನ್ ಎಕ್ಸಾಮಿನೇಷನ್ 60% ಸ್ಟೂಡೆಂಟ್ಸ್ ಪಾಸಸ್ ಇನ್ ಫಿಸಿಕ್ಸ್, 60% ಪಾಸ್ಡ್ ಇನ್ ಕೆಮಿಸ್ಟ್ರಿ. ಇಫ್ 50% ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಬೋತ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ, ದೆನ್ ಪರ್ಸೆಂಟ್ ಆಫ್ ಸ್ಟೂಡೆಂಟ್ ಫೇಲ್ಡ್ ಇನ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಸೊ ಟೋಟಲ್ ಫೇಲ್ ಆದವರ ಸಂಖ್ಯೆ ಕೇಳ್ತಿದ್ದಾರೆ ಇಲ್ಲಿ. ಇಲ್ಲಿ ನೀವು ವೆನ್ ಡೈಗ್ರಾಮ್ ಅಂದರೆ ನಿಮ್ಮದು ಸೆಟ್ ಥಿಯರಿದ ಕಾನ್ಸೆಪ್ಟ್ ಗೊತ್ತಿದ್ರೆ ಈಸಿಲಿ ಮಾಡ್ಬೋದು ಇದನ್ನ. ಈಗ ಇಲ್ಲಿ ನೋಡ್ರಿ, ಇದು ಫಿಸಿಕ್ಸ್ ಅಂತ ಅನ್ಕೊಳ್ಳೋಣ. ಫಿಸಿಕ್ಸಲ್ಲಿ ಪಾಸ್ ಆದವರು, ಆಮೇಲೆ ಇದು ಕೆಮಿಸ್ಟ್ರಿ, ಇದು ಫಿಸಿಕ್ಸ್ ಕೆಮಿಸ್ಟ್ರಿ. ಇಲ್ಲಿ ಮಿಡಲ್ ಝೋನ್ ಬರುತ್ತಲ್ಲ, ಇದು ಇಲ್ಲಿ ಫಿಸಿಕ್ಸ್ ಪ್ಲಸ್ ಕೆಮಿಸ್ಟ್ರಿ. ಎಸ್, ಈ ಝೋನಲ್ಲಿ ಏನು ಫಿಸಿಕ್ಸ್ ಪ್ಲಸ್ ಕೆಮಿಸ್ಟ್ರಿ ಇಬ್ಬರು ಪಾಸ್ ಆದವರು ಇರ್ತಾರೆ. ಈಗ ನಾವು ಕೌಂಟ್ ಮಾಡಬೇಕಾದ್ರೆ ಫಿಸಿಕ್ಸ್ ಅಂದರೆ 60% ಪ್ಲಸ್ ಮತ್ತು ಕೆಮಿಸ್ಟ್ರಿನಲ್ಲಿ 60% ಅಂತ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಮಿಡಲ್ ಇದಾರಲ್ಲ ಅವ್ರನ್ನ 2 ಟೈಮ್ಸ್ ಕೌಂಟ್ ಮಾಡ್ತೀವಿ ನಾವು. ಓಕೆ, ಫಿಸಿಕ್ಸಲ್ಲಿ ಕೌಂಟ್ ಮಾಡುವಾಗ ಒಂದ್ಸಲಿ ಹಿಡಿದಿರ್ತೀವಿ, ಆಮೇಲೆ ಕೆಮಿಸ್ಟ್ರಿನಲ್ಲಿ ಇನ್ನೊಂದ್ಸಲಿ ಕೌಂಟ್ ಮಾಡ್ತೀವಿ. ಅದಕ್ಕೆ ನಾವು ಏನು ಮಾಡೋಣ, ಫಿಸಿಕ್ಸ್ ಪ್ಲಸ್ ಕೆಮಿಸ್ಟ್ರಿ ಪಾಸ್ ಆದವ್ರನ್ನ ಒಂದು ಸಲ ಮೈನಸ್ ಮಾಡಿಬಿಡೋಣ. ಓಕೆ, ಅಂದರೆ ಒಂದ್ಸಲಿ 50%ನ ಮೈನಸ್ ಮಾಡೋಣ. ಸೊ ಎಷ್ಟಾಯ್ತು ಇದು? 120 ಮೈನಸ್ 50, ದಟ್ ಈಸ್ 70%. ಈ 70% ನಂಬರ್ ಏನಿದು? ಸೊ ದಿಸ್ ಈಸ್ ಟೋಟಲ್ ಪಾಸ್ಡ್ ಸ್ಟೂಡೆಂಟ್ಸ್. ಓಕೆ, ಒಟ್ಟು ಉತ್ತೀರ್ಣರಾದ ವಿದ್ಯಾರ್ಥಿಗಳು. ಎಸ್, ಇವ್ರು ಒಟ್ಟು ಉತ್ತೀರ್ಣರಾದವರು. ಓಕೆ, ಈಗ ಈ ಥರ ಯಾಕೆ ಮಾಡಿದೀವಿ ಅಂದರೆ ಇಲ್ಲಿ ನೋಡ್ರಿ, ಇವರು ಫಿಸಿಕ್ಸ್ ಅವರು, ಇವರು ಕೆಮಿಸ್ಟ್ರಿ ಅವರು. ಸೊ ಫಿಸಿಕ್ಸಲ್ಲಿ ಕೌಂಟ್ ಮಾಡಬೇಕಾದ್ರೆ ಎರಡೂ ಎಕ್ಸಾಮ್ ಪಾಸ್ ಆದವ್ರನ್ನ ಕೌಂಟ್ ಮಾಡಿದ್ದೀವಿ. ಅದೇ ಥರ ಕೆಮಿಸ್ಟ್ರಿ ಕೌಂಟ್ ಮಾಡಬೇಕಾದ್ರೆ ಫಿಸಿಕ್ಸ್ ಪಾಸ್ ಆದವ್ರನ್ನೂ ಮತ್ತೆ ಕೌಂಟ್ ಮಾಡಿದ್ದೀವಿ. ಸೊ ಅದಕ್ಕೆ ನಾವೇನು ಮಾಡಬೇಕು, ಒಂದು ಸಲ ಎರಡೂ ಎಕ್ಸಾಮ್ ಪಾಸ್ ಆದವ್ರನ್ನ ಮೈನಸ್ ಮಾಡಿದ್ರೆ ನಮಗೆ ಒಟ್ಟು ಟೋಟಲ್ ಆಗಿ ಪಾಸ್ ಆದವ್ರ ಜನ ಸಿಗುತ್ತೆ. ಸೊ ದಟ್ ಈಸ್ 70%. ಸೊ 100ಅಲ್ಲಿ 70% ಪಾಸ್ ಆಗಿದ್ದಾರೆ ಅಂದರೆ ಫೇಲ್ ಆದವರು ಎಷ್ಟು? ಸೊ ಫೇಲ್ಡ್ ಸ್ಟೂಡೆಂಟ್ ಈಸ್ 30%. ಸೊ ದಿಸ್ ಈಸ್ ಯುವರ್ ಆನ್ಸರ್. ಓಕೆ, ನೆಕ್ಸ್ಟ್, ವೃತ್ತದ ತ್ರಿಜ್ಯವನ್ನು 60%ರಷ್ಟು ಅಧಿಕಗೊಳಿಸಿದಾಗ ಅಂದರೆ ಹೆಚ್ಚಿಗೆ ಮಾಡಿದಾಗ ಪರಿಧಿಯ ಹೆಚ್ಚಳ ಎಷ್ಟಾಗುತ್ತೆ? ಎಸ್, ಇಫ್ ದ ರೇಡಿಯಸ್ ಆಫ್ ಅ ಸರ್ಕಲ್ ಈಸ್ ಇನ್ಕ್ರೀಸ್ಡ್ ಬೈ 60%, ದ ಪೆರಿಮೀಟರ್ ಆಫ್ ದ ಸರ್ಕಲ್ ವಿಲ್ ಇನ್ಕ್ರೀಸ್ಡ್ ಬೈ. ಸೊ ಇದಕ್ಕೆ ಆನ್ಸರ್ ಡೈರೆಕ್ಟಾಗಿ ಹೇಳ್ಬೋದು, 60% ಇನ್ಕ್ರೀಸ್ ಆಗುತ್ತೆ ಅಂತೇಳಿ. ಯಾವ ಥರ ಅಂದರೆ ಈಗ ಇಲ್ಲಿ ನೋಡಿ, ಪರಿಧಿಯ ಸೂತ್ರ ಏನು? 2πr. ಈ ರೇಡಿಯಸ್ ಇದೆಯಲ್ಲ, ಇದು ಸ್ಕ್ವೇರ್ ಆಗ್ತಿಲ್ಲ, ಏನೂ ಆಗ್ತಿಲ್ಲ. ಸ್ಕ್ವೇರ್ ಆದರೆ ಉತ್ತರ ಬೇರೆ ಬರ್ತಿತ್ತು. ಈಗ ಆರ್ ಯಾವ ಥರ ಇದೆಯಲ್ಲ ಅದೇ ಥರ ಇದೆ. ಹಾಗಾಗಿ ಇಲ್ಲಿ ಎಷ್ಟು ಪರ್ಸೆಂಟ್ ನೀವು ರೇಡಿಯಸ್ನ ಇನ್ಕ್ರೀಸ್ ಮಾಡ್ತಿರಲ್ಲ ಅಷ್ಟೇ ಪರ್ಸೆಂಟ್ ನಿಮ್ಮ ಪರಿಧಿ ಅಥವಾ ಸರ್ಕಂಫರೆನ್ಸ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಪೆರಿಮೀಟರ್ ಇನ್ಕ್ರೀಸ್ ಆಗುತ್ತೆ. ಎಸ್, ಈಗ ನಾವೇನು ಮಾಡೋಣ, ಇದನ್ನ ಬೇಕಾದ್ರೆ ಸಾಲ್ವ್ ಮಾಡಿ ಕೂಡ ನೋಡ್ಬೋದು. ಅಸ್ಯೂಮ್ ಒರಿಜಿನಲಿ ಯುವರ್ ರೇಡಿಯಸ್ ಈಸ್ 100. ಓಕೆ, ಸ್ಟಾರ್ಟಿಂಗ್ 100 ಇತ್ತು ಅಂತ ಅನ್ಕೋರಿ. ಅವಾಗ ಎಷ್ಟಾಗುತ್ತೆ? 2 × π × 100 ಆಯಿತು.
ಆಮೇಲೆ 60% ಇನ್ಕ್ರೀಸ್ ಆದಾಗ ಎಷ್ಟಾಗುತ್ತೆ 2 ಇಂಟು ಪೈ ಇಂಟು 160. ಓಕೆ, ಇದು ಇನ್ಕ್ರೀಸ್ ಆದ ರೇಡಿಯಸ್. ಈಗ ಎರಡನ್ನೂ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ಇಲ್ಲಿ ನೋಡ್ರಿ 2 ಪೈ ಇಂಟು 160 ಮೈನಸ್ 2 ಪೈ ಇಂಟು 100 ಮೈನಸ್ ಮಾಡಿದಾಗ ನಿಮಗೇನು ಸಿಗುತ್ತೆ 2 ಪೈ 60 ಅಂತ ಸಿಗುತ್ತೆ. ಇದು ಇನ್ಕ್ರೀಸ್ಡ್ ಜಾಸ್ತಿ ಆಗಿದ್ದು. ಇನ್ನು ಈ ಥರದ್ದು ನಿಮಗೆ ಪರ್ಸೆಂಟೇಜ್ ಬೇಕು, ಅದನ್ನು ಯಾವ ಥರ ಮಾಡೋದು ಇನ್ಕ್ರೀಸ್ಡನ್ನು ಮೇಲೆ ಬರೀಬೇಕಿಲ್ಲಿ. ಓಕೆ, ಡಿವೈಡೆಡ್ ಬೈ ಒರಿಜಿನಲ್ ಎಷ್ಟಿತ್ತು 2 ಪೈ 100 ಇತ್ತು ಇಂಟು 100. ಸೊ 2 ಪೈ ಕ್ಯಾನ್ಸಲ್ ಆಗುತ್ತೆ, 100 ಕ್ಯಾನ್ಸಲ್ ಆಗುತ್ತೆ. ಸೊ ನೋಡಿ ಮತ್ತೆ 60% ಬಂತು. ಓಕೆ, ಸೊ ಪ್ರತಿ ಸಲ ನೀವು ಲೆಕ್ಕ ಮಾಡಬೇಕಾಗಿಲ್ಲ. ಈ ಥರ ಪರಿಧಿ ಕೇಳಿದಾರಲ್ಲ ಇಲ್ಲಿ ನೋಡಿ R, ಇದು ಸ್ಕ್ವೇರ್ ಆಗ್ತಿಲ್ಲ ಅಂತಂದರೆ ಇಲ್ಲಿ ಎಷ್ಟು ಪರ್ಸೆಂಟ್ ನೀವು ರೇಡಿಯಸ್ನ ಇನ್ಕ್ರೀಸ್ ಮಾಡ್ತಿರಲ್ಲ ಅಷ್ಟೇ ಪರ್ಸೆಂಟ್ ನಿಮ್ಮದು ಪೆರಿಮೀಟರ್ ಅಥವಾ ಪರಿಧಿ ಇನ್ಕ್ರೀಸ್ ಆಗುತ್ತೆ. ಇದೊಂದು ಲಾಸ್ಟ್ ಕ್ವಶನ್ನ ಸಾಲ್ವ್ ಮಾಡಿ ಇವತ್ತಿನ ವಿಡಿಯೋನ ಸ್ಟಾಪ್ ಮಾಡೋಣ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಕೂಡ ನಾವು ಬೇರೆ ಬೇರೆ ಥರ ಪ್ರಾಬ್ಲಮ್ಸನ್ನು ನೋಡೋಣ ಇದರಲ್ಲಿ ಪರ್ಸೆಂಟೇಜಲ್ಲಿ. ಓಕೆ, ಅಂದರೆ ಪ್ರೈಸ್ ಇನ್ಕ್ರೀಸ್ ಆದರೆ ಕನ್ಸಂಪ್ಷನ್ ಎಷ್ಟು ಡಿಕ್ರೀಸ್ ಮಾಡಬೇಕು, ಅದೇ ಥರ ಪ್ರೈಸ್ ಡಿಕ್ರೀಸ್ ಆದರೆ ಕನ್ಸಂಪ್ಷನ್ ಎಷ್ಟು ಇನ್ಕ್ರೀಸ್ ಮಾಡಬೇಕು, ಸೊ ದಟ್ ಪ್ರೈಸ್ ವಿಲ್ ರಿಮೇನ್ ಸೇಮ್. ಈ ಥರ ಕ್ವಶನ್ಸನ್ನು ನಾವೆಲ್ಲ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ನೋಡಿ ಪ್ರಾಬ್ಲಮ್. ಇಬ್ಬರು ಅಭ್ಯರ್ಥಿಗಳು ಚುನಾವಣೆಯಲ್ಲಿ 68 ಮತಗಳು ಅಸಿಂಧುವೆಂದು ಘೋಷಿಸಲ್ಪಟ್ಟವು. ಅಸಿಂಧು ಅಂದರೆ ಕನ್ಸಿಡರ್ ಮಾಡಲ್ಲ, 68 ಇನ್ವ್ಯಾಲಿಡ್ ಅಂತ ಅಂತಾರೆ. ಗೆದ್ದ ಅಭ್ಯರ್ಥಿ 52% ಮತ ಗಳಿಸಿ ಮತ್ತು 98 ಮತಗಳ ಅಂತರದಲ್ಲಿ ಗೆದ್ದರು. 98 ಮತಗಳ ಅಂತರ ಅಂದರೆ ಸೋತವನ್ಕಿಂತ 98 ಮತ ಜಾಸ್ತಿ ಸಿಕ್ಕಿದೆ ಅಂತ ಅರ್ಥ. ಹಾಗಾದರೆ ಚಲಾಯಿಸಲ್ಪಟ್ಟ ಒಟ್ಟು ಮತಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆ, ಎಟ್ ಆನ್ ಎಲೆಕ್ಷನ್ ಇನ್ವಾಲ್ವಿಂಗ್ 2 candidates 68 votes were declared invalid. ಅಂದರೆ ಕೌಂಟಿಂಗಿಗೆ ಹಿಡಿಯಲ್ಲ ಅದನ್ನ. ದ ವಿನ್ನಿಂಗ್ ಕ್ಯಾಂಡಿಡೇಟ್ ಸೆಕ್ಯೂರ್ಡ್ 52% ಆ್ಯಂಡ್ ವಿನ್ಸ್ ಬೈ 98 votes. ದ ಟೋಟಲ್ ನಂಬರ್ ಆಫ್ ವೋಟ್ಸ್ ಪೋಲ್ಡ್ ಈಸ್ ಅಂತ ಕೇಳ್ತಿದ್ದಾರೆ. ಎಸ್, ಅಂದರೆ ಈ 68 votes ಇದೆಯಲ್ಲ, ಅಂದರೆ ಇವರು ವೋಟ್ ಮಾಡಿದ್ದಾರೆ ಬಟ್ ಕೌಂಟಿಂಗ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡಲ್ಲ. ಇಲ್ಲೇನು 52% ಅಂತ ಹೇಳಿದಾರಲ್ಲ, ಈ 52%ಅಲ್ಲಿ 68 votes ಇರಲ್ಲ. ಓಕೆ, ಸೊ ಈಗ ನೋಡ್ರಿ, ಈಗ ಯಾವ ಥರ ಅಂದರೆ ಇಲ್ಲಿ ನಾವು ವಿನ್ನರ್ ಮತ್ತು ಲೂಸರ್, ಗೆದ್ದವರು ಸೋತವರು ಅಂತ ಬರ್ಕೊಳ್ಳೋಣ. ಈಗ ವಿನ್ನರ್ಗೆ ಎಷ್ಟು ಸಿಕ್ಕಿದೆ 52% ವೋಟ್ಸ್ ಸಿಕ್ಕಿದೆ. ಹಾಗಾದರೆ ಲೂಸರ್ಗೆ ಎಷ್ಟು ವೋಟ್ ಸಿಕ್ಕಿರುತ್ತೆ ರಿಮೈನಿಂಗ್ ಎಷ್ಟು 48%. ಓಕೆ, ನಾವು ಸಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪರ್ಸೆಂಟೇಜ್. ಈಗ ಇವನಕ್ಕಿಂತ ಎಷ್ಟು ಪರ್ಸೆಂಟ್ ವೋಟ್ ಜಾಸ್ತಿ ಸಿಕ್ಕಿದೆ ನೋಡಿ, ಇಲ್ಲಿ 4% ವೋಟ್ಸ್ ಜಾಸ್ತಿ ಸಿಕ್ಕಿದೆ. ಓಕೆ, ಈಗ ಈ 4% ವೋಟ್ ಅಂದರೆ ಎಷ್ಟಾಗುತ್ತೆ ಆ್ಯಕ್ಚುಲಿ 98. ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ 4% ವೋಟ್ ಅಂದರೆ 98 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಕೇಳಿದ್ದಾರೆ, ಚಲಾಯಿಸಲ್ಪಟ್ಟ ಒಟ್ಟು ಮತಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ 100% ಅಂದರೆ ಎಷ್ಟು ಅಂತ ನೋಡೋಣ. ಈ ಥರ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಓಕೆ, ಇಲ್ಲಿ ನೋಡಿರಿ 100 ಇಂಟು 98/4. 2 ಇಂದ ಕ್ಯಾನ್ಸಲ್ ಮಾಡಿರಿ. 2 2s 2, 49s 2 1s 2, 50s. Yes, multiply these two. 5 ಮೊದಲೇ 45, 5 4 20, 24, 2450. ಬಟ್ ದಿಸ್ ಈಸ್ ನಾಟ್ ದ ಆನ್ಸರ್. ಇದು ವ್ಯಾಲಿಡ್ ರೋ ವೋಟಿಂಗ್ ಅಷ್ಟೇ. ಇದು ನಮಗೇನು ಬೇಕಿಲ್ಲಿ ಚಲಾಯಿಸಲ್ಪಟ್ಟ ಒಟ್ಟು ಮತಗಳು. ಓಕೆ, ಟೋಟಲ್ ಪೋಲ್ಡ್ ಬೇಕು. ಸೊ ಇದರಲ್ಲಿ ಇನ್ವ್ಯಾಲಿಡ್ ಅಂತ ಆಗಿರುತ್ತಲ್ಲ, ಅದನ್ನು ಕೂಡ ನೀವೇನು ಮಾಡಬೇಕಾಗುತ್ತೆ ಪ್ಲಸ್ ಮಾಡಬೇಕಾಗುತ್ತೆ. ಸೊ ಯುವರ್ ಆನ್ಸರ್ ಈಸ್ 2518, 2518. Okay, 2518. That is the total number of votes polled. Okay, see you in the next class.